ನಮಗೆ ತೊಂದರೆ ಮಾಡ್ತಿರ್ತದೆ, ಗೊತ್ತಿರಲಾರ್ದಂಗನ ನಮಗೆ ರೂಢಿ ಆಗಿಬಿಟ್ಟಿರ್ತದೆ. ಬುದ್ಧಿವಂತನ ಲಕ್ಷಣ ಏನು ಅಂದರೆ ಅಧಿಕ ಪ್ರಸಂಗತನವನ್ನು ಕಡಿಮೆ ಮಾಡೋದು, ಅದನ್ನು ರೆಡ್ಯೂಸ್ ಮಾಡಬೇಕು. ಈ ವಯಸ್ಸಿನಾಗ ಅದೆಲ್ಲ ಸಾಮಾನ್ಯ ಇರ್ತದೆ, ಆದರೂ ಒಂದು ಸ್ವಲ್ಪ ಗಂಭೀರತೆ ಇರಬೇಕು. ಎಲ್ಲನೂ ಹಿಂಗೆ ಹಗುರು ತಗೋಬಾರ್ದು, ಎಲ್ಲರನ್ನೂ ಹಗುರು ಸ್ವೀಕರಿಸಬಾರ್ದು. ಈಗ ನನ್ನ ಬಗ್ಗೆ ನಿಮಗೇನು ಗೊತ್ತಿಲ್ಲ, ನೀವು ಎಲ್ಲರಿಗೂ ಮಾಡಿದಂಗೆ ಚಪ್ಪಾಳೆ ಹೊಡೆಯೋ, ಕೈ ಮುಗಿಯೋ, ಸ್ವಾಗತ ಮಾಡೋ ಅಂದ್ರೆ ನಿಮ್ಗೇನು ಗೊತ್ತಿರ್ತದೆ? ಹೌದಿಲ್ಲ. ಎಲ್ಲರನ್ನೂ ಹಗುರು ತಗೋಬಾರ್ದು, ಎಲ್ಲನೂ ಹಗುರು ತಗೋಬಾರ್ದು, ಯಾವುದನ್ನು ತಿರಸ್ಕರಿಸಬಾರ್ದು. ಪ್ರತಿಯೊಂದಕ್ಕೂ ಬೆಲೆ ಇದೆ, ಪ್ರತಿಯೊಬ್ಬರಿಗೂ ಬೆಲೆ ಇದೆ, ಪ್ರತಿಯೊಬ್ಬರದು ಒಂದೊಂದು ವಿಶೇಷ ಬೇರೆನೇ ಇರ್ತದೆ. ಅದಕ್ಕೆ ಫಸ್ಟ್ ವಿ ಹ್ಯಾವ್ ಟು ಲರ್ನ್ ಎಕ್ಸೆಪ್ಟ್ ಎವ್ರಿಥಿಂಗ್ ಎಲ್ಸ್. ಎಲ್ಲಾನು ಸ್ವೀಕರಿಸಕ್ಕೆ ಕಲಿಬೇಕು. ಮತ್ತು ಏನಾಗಿಬಿಡ್ತದೆ, ನಮ್ಮ ಶಾಣೆತನ ನಾವು ತೋರಿಸಿದ್ವಿ ಅಂದ್ರೆ ಆಮೇಲೆ ದಡ್ಡ ಆಗಿಬಿಡ್ತೀವಿ. ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಸ್ವಲ್ಪ ಸುಮ್ಮನಿರೋದು ಬಹಳ ಮುಖ್ಯ. ಅನ್ಯತಾ ಭಾವಿಸಬಾರ್ದ. ನಾನು ನಿಮ್ಗಿಂತ ವಯಸ್ಸಿನ ಹಿರಿಯ ಇರೋದ್ರಿಂದ ಶುದ್ಧ ಮನಸ್ಸಿನಿಂದ ನೀವೆಲ್ಲ ನನಗೆ ತಮ್ಮ ತಂಗಿ ಅಂತ ತಿಳ್ಕೊಂಡು ಇದನ್ನ ಹೇಳ್ತೀನಿ. ಇದನ್ನು ಪಾಲಿಸ್ಬೇಕು ನೀವು. ಇಲ್ಲಾಂದ್ರೆ ಈ ಸಮಾಜ ಏನ್ ಮಾಡ್ತದೆ, ಭಾರಿ ಖುಷಿ ಪಡ್ತೈತಿ. ನಾವು ಭಾಳ ಶಾಣೆತನ ತೋರ್ಸಕ್ ಚಾಲೂ ಮಾಡಿದೀವಿ ಅಂದ್ರೆ ನಮ್ಮನ್ನ ನೋಡಿ ಸಮಾಜ ಎಂಜಾಯ್ ಮಾಡ್ತೈತಿ. ಅದ್ರ ಹಿಂದೆ ನಮ್ಮನ್ನ ಉಡಾಫೆ ಅಂತ ಮರೆತು ಬಿಡ್ತೈತಿ. ಭಾಳ ಜನ ಅದಾರ ಇಂಥವ್ರು, ಭಾಳ ಜನ ಎಲ್ಲ ಕಡೆ ಹೋದ್ರೂ ಇಂಥವ್ರು ಸಿಗ್ತಾರ. ಅವ್ರದ್ದು ಕೆಲಸ ಇದೆ ಏನಂದ್ರೆ ಡಿಸ್ಟರ್ಬ್ ಮಾಡೋದು. ಬೈ ಡಿಸ್ಟರ್ಬಿಂಗ್ ಅದರ್ಸ್ ವಿತೌಟ್ ಅವರ್ ನಾಲೆಜ್ ವಿ ಡಿಸ್ಟರ್ಬ್ ಅವರ್ ಸೆಲ್ಸ್. ನಮಗದು ನೋಟಿಸ್ ಆಗೋದಿಲ್ಲ, ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ನೋಟಿಸ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಥಿತಿ ಹಿಂಗಿರ್ತದಲ್ಲ, ಅದಕ್ಕೆ ಒಂದು ಯಾವ್ದಾದ್ರೂ ಸಂಗತಿ ಬೇಕಾಗಿರ್ತದೆ ಕದಲೋದಕ್ಕೆ, ಗೊಂದಲ ಉಂಟು ಮಾಡೋದಕ್ಕೆ, ಪ್ರಕ್ಷುಬ್ಧ ಆಗೋದಕ್ಕೆ. ವರ್ಷಗಂಟ್ಲೆ ತಪಸ್ ಮಾಡಿದವ್ರದೇ ಮನಸ್ಥಿತಿ ಸಮಾಧಾನ ಇರೋದಿಲ್ಲ. ವರ್ಷಗಂಟ್ಲೆ ತಪಸ್ಸು ಮಾಡಿದವ್ರದೇ ಮನಸ್ಥಿತಿ ಸಮಾಧಾನ ಇರೋದಿಲ್ಲ ಅಂದಮೇಲೆ ನಾವು ಯಾವ ಲೆಕ್ಕ ಅಲ್ವಾ? ಮನಸ್ಥಿತಿನ ಸಮಾಧಾನ ಇಲ್ಲ ಅಂದ್ರೆ ಇದೆಲ್ಲ ದಂಡ ಆಗಿಬಿಡ್ತದೆ. ಈಗ ನೋಡಿ, ನೀವೆಲ್ಲ ದೂರ ದೂರ ಊರಿಂದ ಬಂದಿರಿ, ಏನೇನೋ ಕನಸಿಟ್ಕೊಂಡು ಬಂದಿರಿ, ಏನೇನೋ ಜವಾಬ್ದಾರಿ ಇದಾವೆ ನಿಮ್ಮ ಮೇಲೆ. ಈಗ ಊರಾಗ ನಿಮ್ಮ ಬಗ್ಗೆ ಏನೇನೋ ನಿರೀಕ್ಷೆಗಳು ಇರ್ತಾವೆ. ಅದೆಲ್ಲದಕ್ಕೂ ನಿಮ್ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು ನೀವು. ದಟ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ಸ್ ಎಟ್ ಯುವರ್ ಹಾರ್ಟ್ ಫಸ್ಟ್, ಅಂಡ್ ಡೆಫಿನೆಟ್ಲಿ ಯು ವಿಲ್ ಬಿ ದ ಫಿನಿಷರ್ ಫಾರ್ ದಟ್. ಬೇರೆಯವ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಈಗ ನಿಮ್ಮ ಆಜು ಬಾಜು ಕೂತವರು, ನಿಮ್ಮ ಜೊತೆ ಕಾಲಹರಣ ಮಾಡಿದವರು, ನಿಮ್ಮ ಜೊತೆ ಆಟ ಆಡಿದವರು, ನಿಮ್ಮ ಜೊತೆ ಮಾತಾಡಿದವರು, ನೀವು ಬಿದ್ದಾಗ ಅವ್ರು ಯಾರು ಸಂಕಟ ಪಡೋದಿಲ್ಲ, ಒಳಗೆ ಸಂಭ್ರಮ ಪಡ್ತಿರ್ತಾರೆ. ಯಾಕಂದ್ರೆ ಒಬ್ಬರವರಿಗೆ ಸ್ಪರ್ಧೆ ಕಡಿಮೆ ಆಗ್ತಾರೆ. ಅದಕ್ಕೆ ಫೋಕಸ್ ಆನ್ ಯುವರ್ ಸೆಲ್ಫ್. ಬಿ ಕಾಮ್ ಅಂದ್ರೆ ಬಿಕಾಮ್ ಅಲ್ಲ, ಒಂದು ಸ್ವಲ್ಪ ಸಮಾಧಾನಲೇ ಇರ್ರಿ. ಇದು ವಯಸ್ಸಿದು, ಈ ವಯಸ್ಸಿನಾಗ ಸಮಾಧಾನ ಇರೋದು ಕಷ್ಟ ಆಗ್ತದೆ. ಈ ವಯಸ್ಸನ್ನ ಜಿಗಿದಾಡೋ ವಯಸ್ಸಿದು, ತಾರುಣ್ಯ ಅಲ್ಲ ಇದು. ಈ ವಯಸ್ಸಿನಾಗ ಯಾರು ಸಮಾಧಾನದಿಂದ ಇರೋದನ್ನ ರೂಢಿ ಮಾಡ್ಕೊಳ್ತಾರಲ್ಲ ಅವರಿಗೆ ಒಂದಿಷ್ಟು ಲೈಫ್ದ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಚಾಲು ಆಗ್ತದೆ. ಜೀವನ ಬೇರೆನೇ ಇದೆ, ನಾವೇನು ಅರ್ಥ ಮಾಡ್ಕೊತೀವಿ ಅದು ಬೇರೆನೇ ಇದೆ. ಆ್ಯಕ್ಚುಲಿ ಲೈಫ್ದ ಮೀನಿಂಗ್ ಅರ್ಥ ಆಗೋದು ಯಾವಾಗಂದ್ರೆ ವಿ ಹ್ಯಾವ್ ಟು ಫೇಸ್ ಇಟ್. ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದನ್ನು ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ಆಮೋಚಾನವಾಗಿ ವಿಶ್ಲೇಷಿಸ್ಬೇಕು. ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೋಬೇಕು, ನಮ್ಮನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು, ನಮ್ಮನ್ನು ನಾವು ತಿದ್ಕೋಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು. ಅವಾಗ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಅದಕ್ಕೆ ಇಂಥವೆಲ್ಲ ಒಂದು ಸ್ವಲ್ಪ ಇದು ಮಾಡಬೇಕು. ಈಗ ನನಗೆ ರೂಢಿ ಆಗಿಬಿಟ್ಟೈತೆ, ನಾ 20 ವರ್ಷ ಆಯ್ತು ಮಾಸ್ತರ್ ಆಗಿ. ಹುಡುಗರನ್ನ ಹೆಂಗೆ ಸುಮ್ಮನೆ ಕೊಂಡಿಸ್ಬೇಕು, ಹುಡುಗರು ಯಾಕೆ ಗದ್ದಲ ಮಾಡ್ತಾರ, ಇದನ್ನ 20 ವರ್ಷ ಮಾಡಿ ನನಗೆ ಗೊತ್ತಾಗಿದೆ. ಪಾಪ ಯಾರೋ ಒಬ್ರು ಬಂದಿದ್ರು ಅಂದ್ರೆ ಅವ್ರಿಗೆ ಹರ್ಟ್ ಆಗ್ತೈತಿ. ಆ್ಯಂಡ್ ನೋ ಮಟೀರಿಯಲ್ಸ್ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹರ್ಟ್ ಮಾಡೋದು ಇದೆಯಲ್ಲ, ಹರ್ಟಿಂಗ್ ಅದರ್ಸ್, ಅದಕ್ಕೆ ಪರ್ಯಾಯ ಇಲ್ಲ. ಸಾರಿನ ಅಂತ ಹೇಳಿ ಯಾರಿಗೆ ಹರ್ಟ್ ಮಾಡಿ ಸಾರಿನ ಅಂದ್ರೆ ಸಾರಿ ಕೆನಾಟ್ ಚೇಂಜ್ ಇಟ್. ಆಕೈತಿ. ಸೊ ಫಸ್ಟ್ ಟ್ರೈ ಯಾರಿಗೂ ಹರ್ಟ್ ಆಗ್ಲಾರ್ದಂಗೆ ಬದುಕೋದು ಕಲೀರಿ ಫಸ್ಟ್. ಇಟ್ ಈಸ್ ಅನ್ ಎಥಿಕ್. ನಾ ಈಗ ಒಂದು ಮ್ಯಾಗ್ಝಿನ್ ನೋಡ್ತಿದ್ದೆ ನಿಮ್ಮ ಚೇಂಬರ್ನಾಗ ಕೂತಾಗ. ಒಬ್ಬ ವ್ಯಕ್ತಿ ದೊಡ್ಡವ ಆಗಬೇಕಾದ್ರೆ ಏನೇನು ಬೇಕು, ಫಸ್ಟ್ ಎಥಿಕ್ಸ್ ಬೇಕು.
ಎಥಿಕ್ಸ್ಲೆಸ್ ಡೆವಲಪ್ಮೆಂಟ್ ಈಸ್ ನಾಟ್ ಡೆವಲಪ್ಮೆಂಟ್ ಇಟ್ ಆಲ್. ಒಂದು ಒಳ್ಳೆತನ ಬೇಕಲ್ಲ, ನಮ್ಮ ಜೀವನದಾಗ ನಾವು ಒಂದು ಒಳ್ಳೆತನ ರೂಢಿ ಮಾಡ್ಕೋಬೇಕು. ಅದಕ್ಕೆ ನೀವು ಸಣ್ಣವ್ರು ಇರೋದ್ರಿಂದ ನಂದೊಂದು ಆಗ್ರಹ ನಿಮ್ಗೆ, ನಿಮ್ಮ ಅಣ್ಣ ಹೇಳ್ತಾನ ಅಂತ ತಿಳ್ಕೊಡ್ರಿ ಅಥವಾ ನಿಮ್ಮ ಮನೆಯಾಗಿನ ಒಬ್ಬ ಮನುಷ್ಯ ಹೇಳ್ತಾನ ಅಂತ ತಿಳ್ಕೊಡ್ರಿ, ಮೊದಲು ಸಮಾಧಾನದಿಂದ ಇರೋದು ಕಲ್ತ್ಕೊಡ್ರಿ. ನೀವು ಸಮಾಧಾನದಿಂದ ಇದ್ರಿ ಅಂದ್ರೆ ವೇರಿಯಸ್ ವಿಂಡೋಸ್ ವಿಲ್ ಸ್ಟಾರ್ಟ್ ಟು ಓಪನ್. ಜಗತ್ತು ಅರ್ಥ ಆಗಕ್ಕೆ ಚಾಲು ಆಗ್ತೈತಿ. ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಈಗ ನಿಮ್ಮ ಜೊತೆ ನಾನು ನಿಮ್ಗೇನು ಪರೀಕ್ಷೆಗೇನು ವಿಷಯಗಳಿದಾವೆ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಸರ್ ಹೇಳಿದಂಗೆ ನನಗೇನು ಅಷ್ಟು ಆ ವಿಷಯದ ಮೇಲೆ ಜ್ಞಾನ ಇಲ್ಲ. ಸುಮ್ಮನೆ ನಿಮ್ಮ ಜೊತೆ ಒಂದು 2-3 ವಿಷಯಗಳನ್ನು ಯಶಸ್ಸಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಮಾನ್ಯವಾಗಿ ಈ ಪ್ರಪಂಚ ಏನಿದೆಯಲ್ಲ, ಕಾಂಪಿಟೇಟಿವ್ ವರ್ಲ್ಡ್, ಸ್ಪರ್ಧಾತ್ಮಕ ಪ್ರಪಂಚ, ಇದು ಬಹಳ ವಿಶಾಲ ಇದೆ. ಎಷ್ಟು ವಿಶಾಲ ಇದೆ ಅಂದ್ರೆ ಆ ಪ್ರಪಂಚದೊಳಗೆ ಇರೋನಿಗೆ ಅಂದಾಜಿಲ್ಲ ಅದು ಎಷ್ಟು ದೊಡ್ಡದಿದೆ ಅಂತ. ಅಂದ್ರೆ ನನ್ನನ್ನು ಸೋಲ್ಸೋದಕ್ಕೆ ಹಿಂದೆ ಎಷ್ಟು ಜನ ಇದ್ದಾರೆ, ನನ್ನನ್ನು ಸೋಲ್ಸೋದಕ್ಕೆ ಮುಂದೆ ಎಷ್ಟು ಜನ ಇದ್ದಾರೆ ಅನ್ನೋ ಕಲ್ಪನೆ ಯಾವ ಕ್ಷೇತ್ರದ ಸ್ಪರ್ಧಾರ್ಥಿಗೂ ಇಲ್ಲ. ಈಗ ಒಂದು 8 ವರ್ಷದ ಹಿಂದೆ ಮುಂಬೈ ರೈಲ್ವೆ ಸ್ಟೇಷನ್ ಒಳಗೆ ಕೂಲಿ ಜಾಬ್ಗೆ ಅಪ್ಲಿಕೇಶನ್ ಕರೆದಿದ್ರು. ಪೇಪರ್ ಓದಿರ್ಬೇಕು ನೀವು ಅಥವಾ ಕೇಳಿರ್ಬೇಕು. ಮುಂಬೈ ರೈಲ್ವೆ ಕೂಲಿ ಗೊತ್ತಲ್ಲ, ಕೂಲಿ ಅಂದ್ರೆ ಗೊತ್ತಲ್ಲ, ಯಾವ ಕಲರ್ ಅಂಗಿ ಹಾಕೋತಾರ ಅವರು? ರೆಡ್ ಯಾಕೆ ಹಾಕೋತಾರ ಗೊತ್ತಿದೆ? ಈ ವಯಸ್ಸಿನಾಗೆ ಯಾರು ಹೇಳ್ತಾ ಇದ್ರು ಐಡೆಂಟಿಫಿಕೇಶನ್ ಆಗ್ಬೇಕು ಅಂತಾನೆ ಏನೋ ಹೇಳ್ತಾ ಇದ್ರು. ಇದಕ್ಕೆ ಚಿಕಿತ್ಸಕ ಬುದ್ಧಿ ಅಂತ ಕರೀತಾರೆ. ಒಬ್ಬ ವಯಸ್ಸಿಗೆ ಬಂದ ಹುಡುಗ ಅಥವಾ ಹುಡುಗಿ ಕಿವಿ ಮೇಲೆ ಬಿದ್ದ ಶಬ್ದದ ಅರ್ಥ ಗೊತ್ತಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಅದನ್ನ ತಿಳ್ಕೋಬೇಕು ಅಂತ ಅವಂಗ ಅಕ್ಕಿಗೆ ಅನಿಸ್ಲಿಲ್ಲ ಅಂದ್ರೆ ಆಕಿ ಅವ ಕಲ್ತಿದ್ದು ಹೊಳೆಗೆಲ್ಲ ಹುಣಸೆಹಣ್ಣು ತೊಳೆದ. ಇನ್ನೊಮ್ಮೆ ಹೇಳಿ, ಒಬ್ಬ ವಯಸ್ಸಿನ ಹುಡುಗಿಗೆ ಶಾಲಾ ಕಾಲೇಜಿನಲ್ಲಿ ಅನೇಕ ವರ್ಷಗಳನ್ನ ಕಳೆದ ಮೇಲೆ ಕಿವಿ ಮೇಲೆ ಬಿದ್ದ ಪದದ ಅರ್ಥ ಗೊತ್ತಿಲ್ಲ ಅಂತಂದ ಮೇಲೆ ತಿಳ್ಕೋಬೇಕು ಅನ್ನೋ ತುಡಿತ ತಕ್ಷಣ ಜಾಗೃತ ಆಗ್ಲಿಲ್ಲ ಅಂದ್ರ ಕಲ್ತದ್ದೆಲ್ಲ ಹೊಳ್ಯಾಗ ಹುಣಸೆಹಣ್ಣು ತೊಳೆದ. ಯಾವುದೋ ಪದ, ಯಾವುದೋ ವಿಶೇಷ ಸಂಗತಿ ನಮ್ಮ ಕಿವಿಯ ಬಿತ್ತು ಅಂದ್ರೆ ಅದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಮೂಡ್ಬೇಕು. ಆ ಕುತೂಹಲನೇ ನಮ್ಮನ್ನು ಯಶಸ್ಸಿನ ಕಡೆ ಲಿಫ್ಟ್ ಮಾಡ್ತದೆ. ಅದ್ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ರೆಡ್ ಯಾಕೆ ಹಾಕೋತಾರಂತ. ಕೂಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ರು. 8 ಪೋಸ್ಟ್ ಇತ್ತು. ಎಷ್ಟು? 8 ಪೋಸ್ಟ್. 3.5 ಲಕ್ಷ ಅರ್ಜಿ ಬಂದಿತ್ತು. 2 ದಿನ ಅವಕಾಶ ಇತ್ತು ಅರ್ಜಿ ಹಾಕಕ್. 8 ವರ್ಷದ ಹಿಂಗ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಏನಿರ್ಲಿಲ್ಲ. ಹೋಗಿ ಅರ್ಜಿ ಕೊಡ್ಬೇಕಿತ್ತು ರೈಲ್ವೆ ಕಚೇರಿಯಾಗ. 3.5 ಲಕ್ಷಕ್ಕಿಂತ ಹೆಚ್ಚು ಅರ್ಜಿ ಬಂದಿದ್ವು. ಅರ್ಜಿ ತಗೊಂಡವ್ರಿಗೆ ಗಾಬರಿ ಆಗಿತ್ತು. ಯಾಕಂದ್ರ ಅರ್ಜಿ ಹಾಕಿದವ್ರೊಳಗ MBBS ಮಾಡಿದವರು, ಎಂಜಿನಿಯರಿಂಗ್ ಮಾಡಿದವರು, ಮಾಸ್ಟರ್ ಡಿಗ್ರಿ ಮಾಡಿದವರು, ಡಿಗ್ರಿ ಮಾಡಿದವರು, ಎಷ್ಟು ಜನ ಇದ್ರಲ್ಲಿ ಅವರಿಗೆ ಯಾರಿಗೆ ನೌಕರಿ ಕೊಡಬೇಕಂತ ಸಂಶಯ ಆಗಿತ್ತು. ಅವ್ರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮುಂಬೈ ರೈಲ್ವೆ ಯಾವ್ದದ? ಸೆಂಟ್ರಲ್ ರೈಲ್ವೆ. ಸೆಂಟ್ರಲ್ ರೈಲ್ವೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ, ಇನ್ಮೇಲೆ ಯಾರಿಗೂ ಏನು ಹೇಳೋ ಅವಶ್ಯಕತೆನೇ ಇಲ್ಲ, ಅವ್ರವ್ರ ಪ್ರಪಂಚ ಅವ್ರವ್ರ ನಿರ್ಮಾಣ ಮಾಡ್ಕೊಳ್ತಾರ. ಇಷ್ಟು ಸ್ಪರ್ಧೆ ಇದೆಯಲ್ಲ. ಒಂದು ವರ್ಷಕ್ಕೆ ಇವನು ಕರ್ನಾಟಕದೊಳಗೆ ಎಷ್ಟು ಡಿಗ್ರಿ ಹೋಲ್ಡರ್ಸ್ ಹೊರಗೆ ಬರ್ತಾರೆ ಗೊತ್ತೈತಿ? ಒಂದು ವರ್ಷಕ್ಕೆ 4 ಲಕ್ಷ 93 ಪ್ಲಸ್ ಲ್ಯಾಕ್, 93 ಪ್ಲಸ್ 1000, 93 ಕರ್ನಾಟಕದಾಗ 4 ಲಕ್ಷ ಭಾಳ ಆಗ್ತದೆ. 93,000ಕ್ಕಿಂತ ಹೆಚ್ಚು ಜನ ಕರ್ನಾಟಕದೊಳಗೆ ಡಿಗ್ರಿ ಹೋಲ್ಡರ್ಸ್ ಹೊರಗೆ ಬರ್ತಾರೆ. ಇನ್ನು ಡಿಗ್ರಿ ಮುಗಿಸಿದವ್ರೆ ಮನೆಗೆ ಹೋಗಿರಂಗಿಲ್ಲ, ಅವರು ಮೈದಾನದಾಗ ಇರೋರೆಲ್ಲ. ಸ್ಪರ್ಧೆ ದೊಡ್ಡದಿದೆ. ಪ್ರಯತ್ನ ಚಿಕ್ಕದಾಯ್ತು ಅಂದ್ರೆ ಗುರಿ ಮುಟ್ಟೋದು ಬಹಳ ಕಷ್ಟ ಆಗ್ತದೆ. ಇಂಥ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಇಟ್ಕೊಂಡು ಗೆಲ್ಲೋದು ಹೇಗೆ ಅನ್ನುವಂಥ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಯು ಕ್ಯಾನ್ ವಿನ್ ಅಂತ ಒಂದು ಪುಸ್ತಕ ಇದೆ, ಕೇಳಿದಿರಿ? ಯು ಕ್ಯಾನ್ ವಿನ್ ಕೇಳಿದಿರಿ? ಸಾಧ್ಯ ಆದ್ರೆ ಧಾರವಾಡ ಬಿಟ್ಟು ಹೋಗೋದ್ರೊಳಗೆ ಅದೊಂದು ಪುಸ್ತಕ ಓದ್ರಿ, ಕನ್ನಡದೊಳಗಿದೆ. ನೀವು ಗೆಲ್ಲಬಲ್ಲಿರಿ. ಶಿವ್ ಖೇರಾ ಅವರು ಬರೆದಾರೆ. ನೆನಪುಳಿತದೆ? ಶಿವ್ ಖೇರಾ ಭಾರತ ದೇಶದ ಅತ್ಯಂತ ಪ್ರಸಿದ್ಧ ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಶಿವ್ ಖೇರಾ
ಬುಕ್ ನೇಮ್ ಇಸ್ ಯು ಕ್ಯಾನ್. ಇಂಗ್ಲಿಷ್ ಕಂಫರ್ಟೇಬಲ್ ಇತ್ತು ಅಂದ್ರೆ ಇಂಗ್ಲಿಷ್ನಾಗ ಓದ್ರಿ. ಇಂಗ್ಲಿಷ್ ಓದಾಕ ಸ್ವಲ್ಪ ಕಷ್ಟ ಆಗ್ತದಂದ್ರೆ ಕನ್ನಡ ಪುಸ್ತಕ ತಗೊಂಡು ಹೋದ್ರಿ, ನೀವು ಎಲ್ಲ ಬಲ್ಲಿರಿ ಅಂತ ಪುಸ್ತಕ ಅದ, ನಿಮ್ಮನ್ನ ಅದು ಬದಲಿ ಮಾಡ್ತದೆ. ಆ ಪುಸ್ತಕದ ಇನಿಷಿಯಲ್ ಪೇಜ್ನಾಗ ಅವ್ರೊಂದು ಸ್ಟೇಟ್ಮೆಂಟ್ ಬರ್ದಾರ, ಬಹಳ ಸುಂದರ ಸ್ಟೇಟ್ಮೆಂಟ್ ಇದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ದಟ್ಸ್ ಆಲ್. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂದ್ರೆ ಗೆಲ್ಲೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರು ಗೆದ್ದಾರಲ್ಲ ಅವರು ಯಾವುದೂ ಕೆಲಸಗಳನ್ನು ವಿಶೇಷ ಕೆಲಸಗಳನ್ನು ಮಾಡೋದಿಲ್ಲ. ನಿಸರ್ಗ ಗೆದ್ದವರಿಗೂ ಸೋತವರಿಗೂ ಯಾವುದೂ ವ್ಯತ್ಯಾಸಗಳನ್ನ ಇಟ್ಟಿಲ್ಲ, ಕೊಟ್ಟಿಲ್ಲ. ಒಪ್ಕೋತೀರಿ? ಬಯಾಲಜಿಕಲಿ ನೋಡ್ರಿ, ಅಥವಾ ವಾತಾವರಣ ದೃಷ್ಟಿಯೊಳಗೆ ನೋಡ್ರಿ, ಅಥವಾ ಮನೆ ದೃಷ್ಟಿಯಿಂದ ನೋಡ್ರಿ, ಶಾಲಾ ಕಾಲೇಜಿನ ದೃಷ್ಟಿಯಿಂದ ನೋಡ್ರಿ, ಯಾವ ಸಂಗತಿಯೊಳಗೆ ತಪಾಸ್ ಮಾಡಿ ನೋಡಿದ್ರು ಗೆದ್ದವರಿಗೂ ಸೋತವರಿಗೂ ಏನೂ ವ್ಯತ್ಯಾಸ ಇರುವುದಿಲ್ಲ. ಆದ್ರೂ ಕೆಲವು ಜನ ಗೆಲ್ತಾರೆ, ಬಾಕಿ ಎಲ್ಲ. ದೆನ್ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್? ಗೆದ್ದವ್ರ ಗೆಲುವಿನ ಸೂತ್ರ ಏನು ಅಂತ ನಾವು ಆಲೋಚನೆ ಮಾಡ್ಬೇಕು. ಫಸ್ಟ್ ಮೈದಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ತಯಾರಿ ಮಾಡ್ಕೋಬೇಕು. ಮೆಹನತ್ ಮಾಡಲಿಲ್ಲ ಅಂದ್ರೆ ಪೈಲ್ವಾನ್ ಆಗೋದಿಲ್ಲ. ಮೆಹನತ್ ಮಾಡೋದು, ಕವಾಯತ್ ಮಾಡೋದು ಒಬ್ಬ ಯೋಗ್ಯ ಪೈಲ್ವಾನ್ ಲಕ್ಷಣ. ಯಾಕೆ ಬಹಳ ಜನ ಸೋಲ್ತಾರ ಅಂದ್ರೆ ಏನು ಮೆಹನತ್ ಮಾಡೋದಿಲ್ಲ, ತಯಾರಿ ಮಾಡೋದಿಲ್ಲ. ಹಿಂದ್ ಕೇಸರಿ ಅಂತ ಬಂದು ನಿಂತು ಬಿಡ್ತಾರೆ ಕುಸ್ತಿ ಮೈದಾನ. ನಿಮ್ಮನ್ನ ಹೇಳೋದು ಅರ್ಥ ಆಗ್ತಾ ಇದೆ? ಪೂರ್ವ ತಯಾರಿ ಇರಲಾರದೆ, ಪೂರ್ವ ನಿರ್ಧಾರ ಇರಲಾರದೆ ಯಾವುದೇ ಕೆಲಸವನ್ನ ಮಾಡಿದರೂ ಯಶಸ್ಸನ್ನ ಕಾಣುವುದು ಕಷ್ಟ ಸಾಧ್ಯ. ನಮ್ಗೊಂದು ಮೈಂಡ್ ಸೆಟ್ ಇರ್ಬೇಕಲ್ಲ, ಒಂದು ಎಟ್ಲೀಸ್ಟ್ ಒಂದು ಸಣ್ಣ ಪ್ರಿಪರೇಷನ್ ಇರ್ಬೇಕಲ್ಲ. ಫ್ರೆಂಡ್ ಹೋಗ್ಯಾನಂತ ಹೋಗಿ ಬಿಡೋದು, ಮತ್ತೊಬ್ರು ಯಾರೋ ಹೇಳಿದ್ರು ಅಂತ ಇಲ್ಲಿ ಬಂದ್ಬಿಡೋದು ಮಾಡಿದೆವು ಅಂದ್ರೆ ನಾವು ಗೆಲ್ಲಕ್ಕಾಗ್ತೀವಿ. ಒಂದು ಹಳ್ಳ್ಯಾಗ ಗಾದೆ ಮಾತಿದೆ, ಹಿಡಿದು ತಂದ ನಾಯಿ ಬೇಟೆಯಾಡುವುದಿಲ್ಲ. ಕೇಳಿದಿರಿ? ಹಿಡಿದು ತಂದ ನಾಯಿ ಬೇಟೆ ಆಡಕಂತನ ಶಿಕಾರಿ ನಾಯಿ ಬೇರೆ ಇರ್ತಾವ. ಅವಕ್ಕೇನು ಹೋಗಿ ಹಿಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕೊರಳಾಗಿನ ಹಗ್ಗ ಬಿಟ್ರೆ ಸಾಕು. ಶಿಕಾರಿ ಎಲ್ಲಿ ಹೋಗಿ ಮುಚ್ಚಿಟ್ಕೊಂಡು ಕೂತ್ರು ಅದನ್ನ ಹೋಗಿ ಹಿಡಿದು ತಂದು ತಿಂತಿತ್ತಿಲ್ಲ. ಹಿಡಿದು ತಂದ ನಾಯಿ ಅಂದ್ರೆ ನೀನು ಬಾ ಬೇಟೆ ಆಡದಂತೆ ಯಾರನ್ನ ಕರ್ಕೊಂಡ್ ಬಂದಿರ್ತಲ್ಲ, ಆ ನಾಯಿಗೆ ಶಿಕಾರಿ ಹಿಡಿಯಕ್ ಬರೋದಿಲ್ಲ. ಅದು ಫೋರ್ಸ್ ಮಾಡ್ಬೇಕು. ಹೊರಗಿಂದ ಎಷ್ಟು ಫೋರ್ಸ್ ಮಾಡಿದ್ರು ಅದು ವ್ಯರ್ಥನ ಅಲ್ಲ. ಈಗ ಎಷ್ಟು ಹೇಳ್ಬೋದು ನಿಮ್ಗೆ, ನಾನು ಆಗ್ಲಿ, ಬಾಕಿಯವ್ರು, ನಿಮ್ ತಂದೆ ತಾಯಿ, ಟೀಚರ್ಸು, ಪ್ಯಾರೆಂಟ್ಸ್, ಎಷ್ಟು ಹೇಳಿ ಓದಪ್ಪ, ಸಾಧಿಸುವ, ಜೀವನ ಒಂದು ಕ್ಷಣಿಕ ಐತಿ, ನೀ ಏನಾರ ಮಾಡಿದ್ರೆ ಕಿಮ್ಮತ್ ಸಿಗ್ತೈತಿ, ನಿನಗೊಂದು ಪರ್ಸನಲ್ ಸ್ಟೇಟಸ್ ಇರ್ತೈತಿ ಅಂತ ಹೊರಗಿನವ್ರು ಎಷ್ಟು ಹೇಳಿ ಏನು ಉಪಯೋಗ ಐತಿ? ತೆಗಿದೆ. ಎಷ್ಟು ಹೇಳಿ ಏನು ಉಪಯೋಗ ಐತಿ? ಒಳಗೊಂದು ಕಿಡಿ ಹೊತ್ಬೇಕಲ್ಲ, ಒಳಗೊಂದು ಸ್ಮಾಲ್ ಸ್ಪಾರ್ಕ್ ಇರ್ಬೇಕಲ್ಲ. ನಾನೇನಾರ ಮಾಡಬೇಕು ಅಂತ ನನಗನ್ನಿಸ್ಲಿಲ್ಲ ಅಂದ್ರೆ ಬಾಕಿಯವ್ರು ಏನ್ ಹೇಳಿ ಏನ್ ಪ್ರಯೋಜನ? ದಟ್ ಈಸ್ ವೈ ಸ್ವಾಮಿ ವಿವೇಕಾನಂದ ಹ್ಯಾಸ್ ಟೋಲ್ಡ್ ದಟ್ believe yourself. You are the creator of your own destiny. You can change anything and everything in this world as you want. You have marvelous power. The moment you fear, you are dead. ಎಂಥ ಮಾತಿದು? ನಿನ್ನನ್ನ ನೀನು ನಂಬು. ಗೆದ್ದವ್ರದ್ದು ಅತ್ಯಂತ ಯಶಸ್ಸಿನ ಮೂಲ ಸೂತ್ರ ಏನು ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಇಷ್ಟು ಕಾನ್ಫಿಡೆನ್ಸ್ ಇರ್ತೈತಲ್ಲ, ಅವ್ರ ಆಜು ಬಾಜು ಪ್ರಪಂಚದಾಗ ಏನ್ ನಡೀತದೆ ಅನ್ನೋದ್ರ ಬಗ್ಗೆ ವಿಚಾರನ ಮಾಡೋದಿಲ್ಲ. ಸೋತವ್ರಿಗೆ ಇಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲಲ್ಲ, ಅವ್ರಿಗೆ ಆಜು ಬಾಜು ನಡೆಯೋದು ಬಿಟ್ಟು ಬಾಕಿ ಏನು ಗೊತ್ತೇ ಇರೋದಿಲ್ಲ. ದೇ ಆಲ್ವೇಸ್ ಟ್ರೈ ಟು ಫೋಕಸ್ ದೇರ್ ಕಾನ್ಸಂಟ್ರೇಷನ್ ಆನ್ ಸಿಲ್ಲಿ ಮ್ಯಾಟರ್ಸ್. ಸಣ್ಣ ವಿಷಯದ ಮೇಲೆ ತಲೆಯಾಗ ವಿಷಯ ಹಾಕೊಂಡು ಕುತ್ಕೊಳ್ಳೋದು. ಇವತ್ತು ನ್ಯೂಸ್ ಏನ್ ಬಂತು, ನಾಳೆ ಯಾವ್ದು ಮ್ಯಾಚ್ ನಡೆಯೋದೈತಿ, ಅವ್ರು ಹೆಂಗ್ ಅಭ್ಯಾಸ ಮಾಡಕತ್ತಾರ, ಅವ್ರದ್ದು ಎಷ್ಟು ಸ್ಕೋರ್ ಐತಿ, ಇವ್ರು ನೋಡಕ್ ಹೆಂಗದಾರ, ಅವ್ರು ನೋಡಕ್ ಹೆಂಗದಾರ, ಯಾವ ಮೆಸೇಜ್ ಚಲೋ ಐತು, ಯಾವ್ದು ಟ್ರೆಂಡಿಂಗ್ ವೈರಲ್ ವಿಡಿಯೋ ಐತಿ, ಇಂಥದ್ರ ತಲೆ ಹಾಕೊಂಡು ಕುತ್ಕೊಂಡು ಅವ ಮ್ಯಾಲೆ ಇರಕ್ ಸಾಧ್ಯ ಐತೇನು? ದಟ್ ಈಸ್ ವೈ ಶಿವಖೇರ quoted that winners don't do different things, they do things different. ಒಂದೇ ಪಾಠ ಇರ್ತದೆ ಎಲ್ಲರಿಗೂ, ಒಬ್ಬರ ಮೇಷ್ಟ್ರ ಕಲಿಸಿರ್ತಾರೆ, ಒಂದೇ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ,
3 ಜನ ರ್ಯಾಂಕ್ ಬರ್ತಾರ, ಬಾಕಿದವರೆಲ್ಲ ರ್ಯಾಂಕ್ ಬರೋದಿಲ್ಲ. ರ್ಯಾಂಕ್ ಬಂದವ್ರಿಗೂ ಮತ್ತು ಇವ್ರಿಗೆ ಏನ್ ವ್ಯತ್ಯಾಸ ಅಂದ್ರೆ, ರ್ಯಾಂಕ್ ಬಂದವ್ರಿಗೆ ಪ್ರಶ್ನೆ ಪತ್ರಿಕೆನೇ ಪ್ರಪಂಚ ಆಗಿತ್ತು, ರ್ಯಾಂಕ್ ಬರದೇ ಇದ್ದವ್ರಿಗೆ ಪ್ರಪಂಚದಾಗಿ ಪ್ರಶ್ನೆ ಪತ್ರಿಕೆ ಕಾಣಲಿಲ್ಲ. ಅವ್ರು ಮರೆತು ಅಂತ, ದೇ ಆರ್ ನಾಟ್ ಫೋಕಸ್ಡ್ ಇನ್ ದೇರ್ ಗೋಲ್. ಅದಕ್ಕೆ ಮೊಟ್ಟ ಮೊದಲು ಗೆಲ್ಲಬೇಕು ಅನ್ನೋ ಆಸೆ ಇರೋ ವ್ಯಕ್ತಿ ಮಾಡಬೇಕಾದಂಥ ಕೆಲಸ ಏನು ಅಂದ್ರೆ, ತನ್ನ ಮೇಲೆ ಒಂದು ಅಸೀಮ ವಿಶ್ವಾಸವನ್ನು ಇಟ್ಕೋಬೇಕು. ಯಾರು ಏನಾರ ಹೇಳಿ ನಿನ್ಗೆ ಆಗೋದಿಲ್ಲೋ, ದೇವರು ಬಂದ್ರು ನೀನು ಉದ್ಧಾರ ಆಗೋದಿಲ್ಲ, ನಿಂದೆಲ್ಲ ನನ್ಗೆ ಗೊತ್ತದೆ, ಇಂಥವು ಬಹಳ ಜನ ಮಾತಾಡ್ತಿರ್ತಾರೆ. ಹೂ ಆರ್ ದೇ ಟು ಡಿಸೈಡ್? ಅವ್ರು ಯಾರು ನಾ ಏನಂತ ತೀರ್ಮಾನ ಮಾಡಕ? ಹೂ ಆರ್ ದೇ ಟು ರೈಟ್ ಅವರ್ ಡೆಸ್ಟಿನಿ? ನಮ್ಮ ಹಣೆ ಬರಹ ಬರೆಯಕ ಅವ್ರು ಯಾರು? ಒಮ್ಮೊಮ್ಮೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಗುರುಗಳು ಏನಂತಿರ್ತಾರೆ ಹೇಳು, ದೇವ್ರು ಬಂದ್ರು ನೀನು ಸುಧಾರಿಸ ಮರಯ್ಯ. ಅವ್ರಿಗೇನು ಅನ್ಬಾರ್ದ ಟೈಮ್ನಾಗ? ಯಾರವರು? ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ವಿವೇಕಾನಂದ್ರ ಮಾತಿದೆ, ನಿನ್ನ ಹಣೆ ಬರಹ ಬರ್ಕೋಬೇಕಾಗಿರೋದು ನೀನು. ನಾಳೆ ನಿನ್ ಲೈಫ್ ಹೆಂಗಿರ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನೀನು. ಅದಕ್ಕೆ ಮಾಡ್ಬೇಕಾಗಿದ್ದು ಮೊಟ್ಟ ಮೊದಲ ಕೆಲಸ ಏನು ಅಂದ್ರೆ, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಮಸ್ಟ್ ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ನಿನ್ನೊಳಗೆ ನಿನಗೆ ನಂಬಿಕೆ ಇರಬೇಕು. ನಂಬರ್ 2, ಯು ಮಸ್ಟ್ ನಾಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಬೇರೆಯವ್ರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡ್ಕೋಬಾರ್ದು. ನೀವು ಜಸ್ಟ್ ಅಬ್ಸರ್ವ್ ದ ನೇಚರ್, ನಿಸರ್ಗನ ಅವಲೋಕನ ಮಾಡಿ. ಯಾವ್ದಾದ್ರು ಒಂದು ಗಿಡದ ಎಲೆ ಮತ್ತೊಂದು ಗಿಡದ ಎಲೆ ಹಂಗಿದೆಯಾ ನೋಡಿ. ಎಷ್ಟು ಗಿಡ ಇದೆ ಗೊತ್ತೈತಿ ನಿಸರ್ಗದಾಗ? ವೇದಾಂತದೊಳಗೆ ಜರಾಯುಜ ಅಂತ ಒಂದು ಪದ ಇದೆ. ಜರಾಯುಜ ಅಂದ್ರೆ ಬೇರಿನ ಮೂಲಕ ಜನಿಸುವಂತ ಜೀವಿಗಳು. 21 ಲಕ್ಷದವಂತಂಥವು, 21 lakh. ಕೇಳಿರಿಲ್ಲ ಜರಾಯುಜ ಶಬ್ದ? ಹಚ್ಚ ಕಾವು ಹೆಚ್ಚತ್ತಂದ್ರೆ ನಂಪ್ ಮಾಡ್ಕೋಬೇಕು. ಶಬ್ದ ಕೇಳಿರಿ? ಇಟ್ ಈಸ್ ವೆರಿ ಸಿಂಪಲ್ ನಾಲೆಜ್. ಯಾವಾಗೂ ತರ ಇಟ್ಕೊಡ್ರಿ ನೀವು. ಈಗ ನಿಮ್ಗೆ ಒಂದ್ ಸ್ವಲ್ಪ ಒಳಗೆ ಬಿಸಿ ಅನ್ಸಕ್ತೈತಲ್ಲ, ಹಿಂಗ ಯಾವಾಗ ಅನಿಸ್ತಿರ್ತೈತಲ್ಲ, ಅವಾಗ ಇಮಿಡಿಯೇಟ್ ನೀವು ಕೋಲ್ಡ್ ಆಗ್ಬೇಕು, ಕೂಲ್ ಆಗ್ಬೇಕು, ಇಲ್ಲ ಡೆಮ್ ಅಂದ್ಬಿಡ್ತೈತಿ ಅಲ್ಲ. ನಿಸರ್ಗದೊಳಗಡೆ 84 ಲಕ್ಷ ಜೀವರಾಶಿಗಳಿದ್ದಾವೆ. ವೇದಾಂತ ಹೇಳ್ತದೆ, ವಿಜ್ಞಾನ ಅದನ್ನು ಸರ್ಟಿಫೈ ಮಾಡ್ತದೆ. 84 ಲಕ್ಷ ಜೀವರಾಶಿಗಳು. 21 ಲಕ್ಷ ಸ್ವೇದಜ, 21 ಲಕ್ಷ ಜರಾಯುಜ, 21 ಲಕ್ಷ ಅಂಡಜ, 21 ಲಕ್ಷ ಯೋನಿಜ. ಪ್ಯೂರ್ ಫಿಲಾಸಫಿ ಆಫ್ ನೇಚರ್. ಜಸ್ಟ್ ಅಬ್ಸರ್ವ್ ದ ನೇಚರ್. ಸುಮ್ಮನೆ ನಿಸರ್ಗನ ಒಂದು ಕಡೆ ಅವಲೋಕನ ಮಾಡಿ. ಇವಂದ್ರೆ ಏನ್ ಹೇಳ್ಬಿಟ್ಟು ಮುಂದೆ ಹೋಗ್ತದೆ, ನಿಮ್ ಕನ್ಫ್ಯೂಸ್ ಹೊಡಿಬಾರ್ದು ಅಂತ ಹೇಳಿ. ಮೊದಲನೇದು ಯಾವ್ದು ಹೇಳಿದೆ? ಸ್ವೇದಜ, ಜರಾಯುಜ, ಅಂಡಜ, ಯೋನಿಜ. ಇದು ಎಕ್ಸಾಮ್ಗೆಲ್ಲ ಬರುವುದಿಲ್ಲ, ಜಸ್ಟ್ ಫಾರ್ ನಾಲೆಜ್ ಐ ಆಮ್ ಶೇರಿಂಗ್ ದಿಸ್. ಸ್ವೇದಜ ಅಂದ್ರೆ ಬೆವರು ಮತ್ತು ನೀರಿನಲ್ಲಿ ಜನಿಸುವಂತ ಜೀವಿಗಳು. ಅಂಥವು ಎಷ್ಟದವು? 21 lakh. ನಾವು ನೀರ್ನಾಗಿರೋ 4 ಬರಿ ಅಂದ್ರೆ ಹೊಳ್ಳಿ ಅವನ್ನ ಬರಿತೀವಿ. ಯಾವ? ಮೀನ, ಮೊಸಳೆ. ಮೀನ ಅಂದ ತಕ್ಷಣ ಕಪ್ಪೆ ಅನ್ನಬಾರ್ದು. ಮೀನ, ಮೊಸಳೆ, ಕಪ್ಪೆ, ಆಮೆ, ಹಾವು ಇಂಥವನ್ನ 21 lakh. ಜೈನ್ ಧರ್ಮೀಯರು ಅವ್ರದೊಂದು ಸಿದ್ಧಾಂತ ಇದೆ. ನೀರು ಕುಡಿಯುವಾಗ ಕುಡಿಯೋ ಪಾತ್ರೆ ಇರ್ತಲ್ಲ, ತಂಬಿಗೆ ಏನಾದ್ರು, ಅದಕ್ಕೆ ಹಿಂಗ್ ಬಟ್ಟೆ ಹಾಕೊಂಡ ಕುಡಿಬೇಕಂತ ಒಂದು ನಿಯಮ ಹೇಳ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರ ಶಾಸ್ತ್ರದೊಳಗ 1 ಹನಿ ನೀರ್ನಾಗ 3000 ಜೀವಿ ಇರ್ತಾವ. ಅದನ್ನ ನೀವು ಇದ್ರಾಗ ಇಟ್ಟು ನೋಡ್ರಿ, ಅದ್ರ 3000ಕ್ಕಿಂತ ಹೆಚ್ಚಿರ್ತಾವ. ಅಂದ್ರೆ ಇಂಥವು ಎಷ್ಟದವು? 21 ಲಕ್ಷ. ಇನ್ನ ಜರಾಯುಜ, ಬೇರಿನ ಮೂಲಕ ಜನಿಸುವ ಜೀವಿಗಳು. ಇಟ್ ಮೀನ್ಸ್ ಅಂಥವು 21 ಲಕ್ಷ. ಅಂಡಜ, ಮೊಟ್ಟೆಯಿಂದ ಜನಿಸುವಂತ ಜೀವಿಗಳು. ಯೋನಿಜ, ತಾಯಿಯ ಗರ್ಭದಿಂದ ಹುಟ್ಟುವಂತ ಜೀವಿಗಳು. ಹಿಂಗ 21 into 4 ಟೋಟಲ್ 84 ಲಕ್ಷ ಜೀವರಾಶಿಗಳು ಅದಾವ. ನಾವು ಬಾಕಿ ಬಿಡೋಣ, ಜಸ್ಟ್ ಜರಾಯುಜ ಅಷ್ಟೊತ್ತು ತಗೊಳ್ಳೋಣ. 21 ಲಕ್ಷ ಸಸ್ಯ ಜೀವರಾಶಿಗಳಿಗೆ ನಮ್ಮ ಕಣ್ಣಿಗೆ ಒಂದು 100-150 ಕಾಣಿಸ್ತಾವು. ಒಂದರ ಹಂಗ ಎಲೆ ಇದೆ, ಒಂದು ಕೊಂಬೆರ ಮತ್ತೊಂದು ಗಿಡದ ಕೊಂಬೆ ಹಂಗದೆ. ಹಂಗ ಮನುಷ್ಯನಾದವಂಗೂ ಕೂಡ ಯೋಗ್ಯತೆ ಬಂದಿರ್ತದೆ. ಯಾರು ಹಂಗಿರೋದಿಲ್ಲ. ಯಾರಿಗೂ ಯಾರಂತ ಸಾಮರ್ಥ್ಯನ ನಿಸರ್ಗ ಕೊಟ್ಟು. ಎವ್ರಿ ಒನ್ ಈಸ್ ಯೂನಿಕ್ ಇನ್ ದ ನೇಚರ್. ಎಲ್ಲರೂ ವಿಶೇಷ ಇರ್ತಾರ, ಎಲ್ಲರೂ ಅಪ್ರತಿಮ ಇರ್ತಾರ.
ದುರ್ದೈವ ಏನು ಅಂದ್ರ ನಾವು ನಮ್ಮನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ತಾ ನಮ್ಮ ಮೂಲ ಸಾಮರ್ಥ್ಯವನ್ನ ನಾವು ಕಡೆಗಣಿಸಿಬಿಡ್ತೀವಿ, ಉದಾಸೀನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಿಮಗೆ ಗೆಲ್ಲಬೇಕು ಅನ್ನೋ ಆಸೆ ಇದ್ರೆ ನಿಮ್ಮ ಆಜು ಬಾಜು ಓಡಾಕ್ ಯಾರನ್ನ ಇರ್ತಾರಂತ ಒಟ್ಟ ನೋಡಬಾರ್ದು. ಅವ್ರದೊಂದು ಸ್ಟ್ರಾಂಗ್ ಝೋನ್ ಬೇರೆ ಇರಬಹುದು, ನಿಮ್ದೊಂದು ಸ್ಟ್ರಾಂಗ್ ಝೋನ್ ಬೇರೆ ಇರಬಹುದು. ಜಸ್ಟ್ ಟ್ರೈ ಟು ಫೋಕಸ್ ಆನ್ ಯುವರ್ ಓನ್ ಸ್ಟ್ರಾಂಗ್ ಝೋನ್. ಯಾವಾಗ ನಾವು ಬೇರೆಯವ್ರ ಜೊತೆ ಹೋಲಿಕೆ ಮಾಡಕ್ ಚಾಲು ಮಾಡ್ತೇವಲ್ಲ, ಅವಾಗ ನಮ್ಮ ಒಳಗಡೆ ಕೀಳರಿಮೆ ಬರಕ್ ಚಾಲು ಆಗ್ತೈತಿ. ಏನ್ ಬರ್ತದೆ ಹೇಳ್ರಿ? ಕೀಳರಿಮೆ ಬಂತು ಅಂದ್ರ ಯಶಸ್ಸಿಗೆ ದೊಡ್ಡ ಅಡಚಣೆ ಪ್ರಾರಂಭ ಆಯ್ತು ಅಂತ ಅರ್ಥ. ಯಶಸ್ಸಿನ ದೊಡ್ಡ ಶತ್ರು ಯಾವುದು ಅಂದ್ರ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾರ ಜೊತೆನೂ ಹೋಲಿಕೆ ಮಾಡ್ಕೋಬಾರದು ನಮ್ಮ ನಾವು. ಮಹಾತ್ಮ ಗಾಂಧೀಜಿ ಹ್ಯಾಂಡ್ ರೈಟಿಂಗ್ ನೋಡಿರಿ, ನಮ್ಕಿನ ಏನ್ ಚಂದ ಇರ್ಲಿಲ್ಲಲ್ಲ, ಹಂಗಂತ ಅವ್ರು ದಡ್ರು ಇಲ್ಲ. ಮಂಗ್ಯ ಗಿಡ ಹತ್ತದಂಗ ಮೊಲಕ್ ಗಿಡ ಹತ್ತಾಕ್ ಬರಲ್ಲ, ಮೊಲ ಓಡದಂಗ ಮಂಗ್ಯಾಗ ಓಡಾಕ್ ಬರೋದಿಲ್ಲ, ನವಿಲ್ ಕುಣದಂಗ ಇವೆರಡಕ್ಕೂ ಕುಣ್ಯಾಕ್ ಬರಂಗಿಲ್ಲ, ಇವೆರಡೂ ಮಾಡಿದ ಕೆಲಸ ನವಿಲಿಗೆ ಮಾಡಾಕ್ ಬರೋದಿಲ್ಲ. ಇದ್ರಾಗ ಯಾರು ಶಾಣೆ ಯಾರು ದೊಡ್ಡ ಹೇಳ್ರಿ? ಮತ್ ನಮ್ಮನ್ನ ಯಾಕೆ ನಾವು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೋಬೇಕು? ಎಲ್ಲಾ ಸಂಗತಿಗಳು ಎಲ್ಲರಿಗಾಗಿಯೂ ಅಲ್ಲ, ಎಲ್ಲರೂ ಒಂದೇ ತರ ಅಲ್ಲ. ಇಲ್ಲೊಂದು 80-85-90 ಜನ ಅದೀವಿ. ಇಷ್ಟು ಮಂದಿದು ಚಪ್ಪಲಿ ಸೈಜ್ ಬೇರೆನೆ ಐತಿ. ಚಪ್ಪಲಿ ಸೈಜ್ ಬೇರೆ ಐತಿ, ಬ್ರೈನ್ ಸಿಸ್ಟಮ್ ಬೇರೆ ಇರೋದಲ್ಲ. ಮತ್ ಚಪ್ಪಲಿ ಅಂತ ಚಿಲ್ಲರ್ ಸಂಗತಿನ ಅಷ್ಟು ನಾವು ಉದಾಸೀನ ಮಾಡಿದ್ಮೇಲೆ ವಿದ್ಯೆಯ ವಿಷಯದೊಳಗಡೆ, ವಿದ್ವತ್ತಿನ ವಿಷಯದೊಳಗಡೆ, ಪಾಂಡಿತ್ಯದ ವಿಷಯದೊಳಗಡೆ, ಪ್ರಭುತ್ವದ ವಿಷಯದೊಳಗಡೆ ಮತ್ತೊಬ್ಬರ ಜೊತೆ ನಮ್ಮನ್ನು ನಾವು ಯಾಕೆ ಹೋಲಿಕೆ ಮಾಡ್ಕೋಬೇಕು? ಜಹೀರ್ ಖಾನ್ ಇಲ್ಲ, ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡಕ್ ಬರೋದಿಲ್ಲ ಅಂತ ಹತ್ಕೊತ್ತು ಕೂತಿದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗ್ತಿರ್ಲಿಲ್ಲ ಮೋಸ್ಟ್ ಆಫ್ ಸೀರೀಸ್ನಾಗ. ಸಚಿನ್ ತೆಂಡೂಲ್ಕರ್ ಸ್ಟ್ರಾಂಗ್ ಝೋನ ಬೇರೆ, ವಿರಾಟ್ ಕೊಹ್ಲಿ ಸ್ಟ್ರಾಂಗ್ ಝೋನ ಬೇರೆ. ಆದ್ದರಿಂದ ಇದು ಬಹಳ ಸಣ್ಣ ವಿಷಯ. ಇದು ನಿಮ್ಗೆ ಗೊತ್ತಿಲ್ಲದಂತಲ್ಲ. ಮೊದಲನೇದ್ದು ನಾ ಹೇಳಿದ್ದು ಮೊದಲನೇದ್ದು ಬಿಲೀವ್ ಯುವರ್ ಸೆಲ್ಫ್. ಯಾರೇನ ಹೇಳಿ, ಲೈಫ್ ನಿಮ್ದು, ಟಾರ್ಗೆಟ್ ನಿಮ್ದು, ಪ್ರಯತ್ನ ಮಾಡ್ಬೇಕಾಗಿರೋರು ನೀವು, ದುಡಿಬೇಕಾಗಿರೋರು ನೀವು. ಹೊರಗಡೆಯಿಂದ ಬರೋದೆಲ್ಲ ವ್ಯರ್ಥ. ಒಳಗಡೆಯಿಂದ ಇಗ್ನೈಟ್ ಆಗ್ಲಿಲ್ಲ ಸ್ಪಾರ್ಕ್ ಅಂದ್ರೆ, ಒಳಗಡೆಯಿಂದ ಅಂಥದ್ದೊಂದು ಕಿಡಿ ಹೊತ್ತಲಿಲ್ಲ ಅಂದ್ರೆ ಯು ಆರ್ ಅನ್ಫಿಟ್ ಟು ಬಿ ಹಿಯರ್. ನನ್ನ ವಯಸ್ಸನ್ನೇ ದೊಡ್ಡಮ್ಮ, ಈ ಶಬ್ದ ಬಳಸಿದಕ್ಕೆ ನೀವು ತಪ್ಪು ತಿಳ್ಕೊಬಾರ್ದು. ನಾ ಓಪನ್ ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಏನು ಸುಮ್ಮನೆ ಬಂದಿರ್ತದೆ, ದುಡ್ಡು ಕೊಟ್ಟು 12-14 ಫೀಸ್ 12,000 ಹಂಗ ಬರ್ತಿತ್ತಿ. ಅವಾಗ 200 ರೂಪಾಯಿ ಕೂಲಿ ಹಂಗ ಲೆಕ್ಕ ಮಾಡಿದ್ರೆ ತಿಂಗಳಿಗೆ ಎಷ್ಟಾಯ್ತು? ದಿವಸಕ್ಕೆ 200 ಅಂದ್ರೆ 6,000 ರೂಪಾಯಿ. 3 ತಿಂಗಳು ನಮ್ಮವ್ವ 8 ತಾಸು ಹೊಲದಾಗ ದುಡ್ದಾಗ 12,000 ರೂಪಾಯಿ ಬಂದಿರ್ತಿತ್ತು. ನಮ್ಮಪ್ಪ 300 ರೂಪಾಯಿ ಹಿಡ್ಕೊಂಡ್ವಿ ಅಂತಾನೆ ಇಟ್ಕೊಳ್ಳೋದು. ಎಷ್ಟಾಗ್ತೈತಿ? ನಮ್ಮಪ್ಪ 1.5 ತಿಂಗಳು ಹೊಲದಾಗ ಕೆಲಸ ಮಾಡಿ ಬೆವರು ಹರಿಸಿ ಬ್ಯಾರೆಯವ್ರ ಮುಂದೆ ಕೈ ಚಾಚಿ ಸಣ್ಣವಾಗಿ ಹೊಟ್ಟಿ ಕಟ್ಟಿ ನೆತ್ತಿ ಕಟ್ಟಿ ಹಬ್ಬ ಬಿಟ್ಟು ಹುಣ್ಣಿಮೆ ಬಿಟ್ಟದಾಗ ನಮ್ಮ ಫೀಸ್ ಆಗೈತಿ. ರೈಟ್ ಆರ್ ರಾಂಗ್? ಫಸ್ಟ್ ಡಿಸೈಡ್ ದಟ್. ನಾವು ವಿದ್ಯಾವಂತರು ಅಲ್ಲೋ ಅನ್ನೋದು ಈಗ ನಮ್ಗೆ ಗೊತ್ತಾಗೋದು. ಓದೋದು ಬರೆಯೋದ್ರ ಶಾಣೆ ಇದ್ದವ್ರು ಅಷ್ಟೋ ವಿದ್ಯಾವಂತರಲ್ಲ. ಇಂಥ ಸಣ್ಣ ಸಂಗತಿ. ಫಸ್ಟ್ ಡಿಸೈಡ್ ದಟ್ ಯು ಆರ್ ಹಿಯರ್ ಟು ಅಚೀವ್ ಸಮಥಿಂಗ್ ಎಲ್ಸ್. ನೀವು ಇಲ್ಲಿ ಪುಕ್ಕಟೆ ಎದಕ್ಕೂ ಬಂದಿಲ್ಲ. ನಿಮ್ದು ಸಮಯ, ಶ್ರಮ, ಹಣ ವಿನಾಕಾರಣ ವ್ಯರ್ಥ ಆಗಬಾರ್ದು. ರಿಮೆಂಬರ್ ದೀಸ್ 3 ವರ್ಡ್ಸ್. ನಂಬರ್ 1 ಸಮಯ, ನಂಬರ್ 2 ಶ್ರಮ, ನಂಬರ್ 3 ಹಣ. ಇವು ಹಂಗ ಸಿಗೋದಿಲ್ಲ. ಮತ್ ಇವು 3 ಯಾರು ವ್ಯರ್ಥ ಮಾಡ್ತಾರಲ್ಲ ಅವ್ರಷ್ಟು ದಡ್ರ ಜಗತ್ನಾಗ ಯಾರು ಇಲ್ಲ. ನಂಗೆ ವಯಸ್ಸು 40. ನಾ ಏನಾರ ಮಾಡ್ಬೇಕಂದ್ರೆ ಆಗ್ತೈತಿ ನಿಮ್ ಹಂಗ? ಓದಬೇಕು, ಪ್ರಯತ್ನ ಮಾಡಬೇಕು, ಸ್ಪರ್ಧಾ ಮಾಡಬೇಕು, ಆಫೀಸರ್ ಆಗ್ಬೇಕಂತ ಕಳೆದು ಹೋಗ್ಬಿಟ್ಟದೆ. ಪಾಸ್ಟ್ ಇಸ್ ಪಾಸ್ಟ್. ನೆನ್ನೆ ಸತ್ತಿದೆ, ಸಾಯುವ ಮುನ್ನ ಇಂದನ್ನು ಹೆತ್ತಿದೆ, ಇಂದು ಬರಲಿರುವ ನಾಳೆಯನ್ನು ತನ್ನ ಗರ್ಭದಲ್ಲಿ ಹೊತ್ತಿದೆ. ಸಮಯದ ದಿನದ ಕಥೆ ಇದೆ. ನೆನ್ನೆ ಮುಗಿದು ಹೋಗ್ಯದ. ಮತ್ ಇವತ್ತೇನೈತಿ ಹೇಳ್ರಿ? ಏನೂ ಇಲ್ಲ. ನಾಳೆ ಏನೈತಿ? ಏನೂ ಇಲ್ಲ. ಜಸ್ಟ್ ಈಗಷ್ಟ ನಮ್ದು.
ಸಮಯ ವ್ಯರ್ಥ ಮಾಡೋನಕ್ಕಿಂತ ದೊಡ್ಡ ಜಗತ್ನಾಗ ಯಾರೂ ಇಲ್ಲ. ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಥಿಂಗ್ ಆನ್ ದ ಅರ್ತ್ ಇಸ್ ಟೈಮ್. ದ ಮೋಸ್ಟ್ ಪ್ರೀಶಿಯಸ್ ಥಿಂಗ್ ಆನ್ ದ ಅರ್ತ್ ಇಸ್ ಟೈಮ್. ಮತ್ತೆ ಇದಕ್ಕೆ ಪರ್ಯಾಯ ಯಾವುದೂ ಇಲ್ಲ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಏನ್ರಿ ಐತೆ ಹೇಳಿ. ಇನ್ನೂ ಬೇಕಾದ್ರೆ ಶ್ರಮಕ್ಕೆ ಹಣಕ್ಕೆ ಸಬ್ಸ್ಟಿಟ್ಯೂಟ್ ಅದಾವ. ನಾ ಒಂದು 20,000 ರೂಪಾಯಿ ಕೊಟ್ಟೆ ಅಂದ್ರೆ ಅಂಗಡಿಯಾಗ ಈ ಫೋನ್ ಕೊಡ್ತಾರೆ. ಬೇರೆ ಕೊಡೋದ್ರೆ ಬೇರೆ ಕಂಪ್ನಿ ಫೋನ್ ಕೊಡ್ತಾರೆ. ನಾವು 20,000 ರೂಪೀಸ್ ಕೊಡ್ತೀನಿ ಅಂದ್ರೆ ಕಳೆದ ಸಮಯ ಬರ್ತದ. ನೋ ಸಬ್ಸ್ಟಿಟ್ಯೂಟ್ ಈಸ್ ದೇರ್ ಫಾರ್ ಟೈಮ್. ಮತ್ತು ಟೈಮ್ ವೇಸ್ಟ್ ಮಾಡೋರ್ಗಿಂತ ದೊಡ್ಡ್ರೆ ಸಿಲ್ಲಿ ಸಣ್ಣ ಸಾಮಾನ್ಯ ಸಂಗತಿಗಳಿಗೆ ಏನೋ ಅರಿವಿಗೆ ಬರಲಾರದ ಹಾಗೆ ಒಂದ್ ಸ್ವಲ್ಪ ಸಮಯ ಕಳೆದ್ರೆ ಟೀಕೆ. ಮುದ್ದಾಮ್ ಸಮಯ ಕಳೆಯೋದನ್ನ ಟೈಮ್ ಟೇಬಲ್ ಆಗಿಬಿಟ್ರೆ ಬಂದಿರೋದು ಮೈದಾನದಾಗ ಕುಸ್ತಿ ಆಡಕ್ ಬಂದಿರೋ ಅಪೋನೆಂಟ್ ಕಾಂಟೆಸ್ಟೆಂಟ್ಸ್ ಎಲ್ಲರೂ ಇಂಟರ್ನ್ಯಾಷನಲ್ ರೆಸ್ಲರ್ಸ್. ಮತ್ತ ಆರಾಮ್ ನಾನು ಟೈಮ್ ಪಾಸ್ ಮಾಡ್ಕೊತ ಕೂತೆ ಅಂದ್ರೆ ಈವನ್ ಅ ಸಿಂಗಲ್ ಸೆಕೆಂಡ್ ಮ್ಯಾಟರ್ಸ್. ಎಷ್ಟು ಟೈಮ್ ಹತ್ತಿದ್ದಕ್ಕೆ 3 to 4 seconds. ದಟ್ಸ್ ಆಲ್. ಒಂದು ನೀವು ಟಿಕ್ ಮಾಡಿ ಬರಲಿಲ್ಲ ಅಂದ್ರೆ 2 ಮಾರ್ಕ್ಸ್ ಹೋಗ್ತಿತ್ತು. 2 ಮಾರ್ಕ್ಸ್ ಹೋಯ್ತು ಅಂದ್ರೆ ಲಿಸ್ಟ್ನಾಗಿಂದ ಹೊರಗೆ ಬೀಳ್ತೀವಿ. ಸಿಂಗಲ್ ಸೆಕೆಂಡ್ ಮ್ಯಾಟರ್ಸ್. ನಾ ಹೇಳ್ತೀವಿ ನಿಮ್ಗೆ, ಸಿಂಗಲ್ ಸೆಕೆಂಡ್ ಮ್ಯಾಟರ್ಸ್. ಒಂದು ನಿಮಿಷಕ್ಕೆ 60 ಸೆಕೆಂಡು, 1 ತಾಸಿಗೆ 60 ನಿಮಿಷ, 1 ದಿವಸಕ್ಕೆ 24 ತಾಸು, 1 ವಾರಕ್ಕೆ 7 ದಿನ, 1 ವರ್ಷಕ್ಕೆ 52 ವಾರ ಅಥವಾ 365 ದಿನ, ಕೆಲವು ಸರಿ 364 ದಿನ. ಯಾರಿಗಾರ ಏನಾರ ವ್ಯತ್ಯಾಸ ಐತಿ ಇದ್ರೊಳಗಡೆ? ಈಕ್ವಲ್ ಆಗಿ ನಿಸರ್ಗ ಇದನ್ನ ನಮಗೆ ಕೊಟ್ಟಿದೆ ಟೈಮ್. ಇದನ್ನ ಬಳಸ್ಕೊಳಕ್ ಬರಲಿಲ್ಲ ಅಂದ್ರೆ ಏನ್ ಹೇಳೋದು? ಕೆಲವ್ರಂತ ಬಹಳ ಚಂದ ಹೇಳ್ತಿರ್ತಾರೆ, ನಮ್ ಟೈಮ ಸಾಲೋದಿಲ್ಲ. ಈ ಮಾತು ಕೇಳಿ ನಮ್ ಟೈಮ ಸಾಲೋದಿಲ್ಲ. ಏನು ದೇಶದ ರಾಷ್ಟ್ರಪತಿಯವರು ಟೈಮ್ ಸಾಲೋದಿಲ್ಲ ಅನ್ನೋದಕ್ಕಿಂತ ದೊಡ್ಡ ಸುಳ್ಳು ಜಗತ್ನಾಗ ಯಾವುದೂ ಇಲ್ಲ. ಟೈಮ್ ಮ್ಯಾನೇಜ್ಮೆಂಟಿಂಗ್ ಈಸ್ ಅನ್ ಆರ್ಟ್. ಅದೊಂದು ಆರ್ಟ್. ಅದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ, ಅದೊಂದು ಆರ್ಟ್ ಅದು. ಮತ್ತು ಎವ್ರಿ ಒನ್ ಈಸ್ ನಾಟ್ ಅನ್ ಆರ್ಟಿಸ್ಟ್. ಎಲ್ಲರೂ ಕಲಾಕಾರರಲ್ಲ. ಟೈಮ್ ಹೆಂಗ್ ಬಳಸ್ಕೋಬೇಕು ಅಂತ ನಮಗ್ ಗೊತ್ತಾಯ್ತು ಅಂದ್ರೆ ಹಾಫ್ ಆಫ್ ದ ವೇ ಈಸ್ ಕಂಪ್ಲೀಟೆಡ್. ಅರ್ಧ ದಾರಿ ಮುಗ್ದಂಗ. ಸುಮ್ಮನೆ ಒಂದು ಸ್ಮಾಲ್ ಟೈಮ್ ಟೇಬಲ್ ಹೇಳ್ತೀನಿ ನೋಡ್ರಿ. ಒಂದಿನಕ್ಕೆ 8 ತಾಸು. ಓಕೆ, ಎಷ್ಟಕ್ಕೆ ಮಕ್ಕೋತೀರಿ? ಸರಾಸರಿ ಎಷ್ಟು ಹಿಡಿಯೋದು? 11. ಎಷ್ಟಕ್ಕೆ ಹೇಳ್ತೀರಿ? 5 ವಾರ. ಒಟ್ಟು ಎಷ್ಟು ತಾಸು ಆಗ್ತದೆ ಮಲ್ಕೊಳ್ಳೋದು? 7 ತಾಸು ಹಿಡಿಯೋಣ. ಇಷ್ಟೊತ್ತು ಮಕ್ಕೋಬೇಡ್ರಿ, ವಯಸ್ಸಿನಾಗ ಇಷ್ಟೊತ್ತು ಬೀಳ್ಬಾರ್ದು. ಅಷ್ಟೇ ಒಂದು 6 ತಾಸು ಇರ್ತೀವಿ. 6 ತಾಸು ನಿದ್ರಿಗೆ ಅಂತ ಹೋಯ್ತಾ? ಕ್ಲಾಸ್ ಎಷ್ಟು ತಾಸು ಆಗ್ತಾವು? ಮುಂಜಾನೆ ಸಂಜೆ ಮಾಡಿ 12 ತಾಸು. 8 to 10. ಓಕೆ, 10 ಹಿಡಿಯೋ. ಈಗ ನಿಮ್ಗೆ ತುರುಸಿರೋದ್ರಿಂದ ಶಾರ್ಟ್ ಪೀರಿಯಡ್ ಕೋರ್ಸ್ ಇರೋದ್ರಿಂದ 12 ತಾಸು ಕೂತ್ರೆ ನಡೀತದೆ. ಅದರ ವರ್ಷ ಪೂರ್ತಿ 12 ತಾಸು ಕೊಂಡ್ರಬೇಡ್ರಿ, ಒಂದು ಸ್ವಲ್ಪ ಡಿಸ್ಟರ್ಬ್ ಆಗತ್ತೆ. ಇದು ಪಾಠಕ್ಕೆ ಹೋಯ್ತು. ಇನ್ನ ಮುಂಜಾನೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಮಾಡಕ್ಕ, ಜಳಕ ಅದು ಇದು ಎಲ್ಲ ಸೇರಿಸಿ 2 ತಾಸು. ಶಿವ 2 hours ಇದ್ರೆ ಎಷ್ಟಾಯ್ತು ನೋಡ್ರಿ? 18 ತಾಸು ಆಯ್ತಾ? ಇನ್ನೊಂದು ತಾಸು ರಿಸರ್ವ್ ಇಟ್ಕೊರಿ, ಅದಕ್ಕೆ ಬೇಕಾಕೈತಿ. ನಮ್ದು ಲೈಫ್ ಹಿಂಗಾಗಿದೆ. ರಿಸರ್ವ್ ಏನೈತಿ ಅಂತ ಕೇಳ್ತೀನಿ. ಟಾಪ್ ಗೇರ್ನೇ ಗಾಡಿ ಓಡಿಸಿ ರೂಢಿನೇ ಇಲ್ಲ. ಓಕೆ, ಟೋಟಲ್ ಉಳಿದಷ್ಟು 40 ವರ್ಷ ವಯಸ್ಸಿನಾಗ 88,000 ರೂಪಾಯಿ ಪಗಾರ ಐತಿ. 20 ವರ್ಷ ಆಯ್ತು ಮಾಸ್ತರ್ ಆಗೀನಿ. ವಾರದಾಗ 4 ಊರಿಗೆ ಹೋಗ್ತೀನಿ. ನಿಮ್ಮಂತನ 1 ಲಕ್ಷ ಮಂದಿ ನೋಡೀನಿ. ಇವತ್ತಿಂದ ದಿನ 5 ತಾಸು ಹೋದ್ರಿ, ನಿಮ್ಗೆ ಬೇಕಾಗಿದ್ದ ನೌಕರಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಕೇಳಿ. ನಾನು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ, ಕಂಡಕ್ಟರ್ ಬಗ್ಗೆ ಮಾತಾಡಕತ್ತಿಲ್ಲ. ನಿಮಗೆ ನಿಮ್ಮೊಳಗೆ ಸಾಮರ್ಥ್ಯ ಇಲ್ಲ, ನೀವು ದಡ್ರದಿರಿ, ನಿಮಗೆ ತಿಳಿಯಂಗಿಲ್ಲ ಅನ್ನೋ ವಿಚಾರನೇ ಇಲ್ಲ. 5 AM ಕ್ಲಬ್ ಅಂತ ಒಂದು ಬುಕ್ ಐತಿ, ಹೇಳ್ರಿ, ಗೊತ್ತೈತಿ? ಯಾರು ಬರ್ದಿದ್ದು? ವೆರಿ ನೈಸ್. ಯಾರು ಹೇಳಿದ್ದು? ಓದಿರಿ? ವೆರಿ ನೈಸ್. ರಾಬಿನ್ ಶರ್ಮಾ
ಜಗತ್ತಿನಾಗ ಜೀವಂತ ಇರುವಂತ ಅತ್ಯಂತ ಹೆಚ್ಚು ಓದುಗರನ್ನ ಹೊಂದಿರುವಂತ ಲೇಖಕ. ಈ ಪುಸ್ತಕ ಜಗತ್ತಿನ 92 ಭಾಷೆಗಳಲ್ಲಿ ಅನುವಾದ ಆಗಿದೆ. 92 ಭಾಷೆಗಳು. ರಾಬಿನ್ ಶರ್ಮಾ ಅವ್ರೊಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರ ಅವ್ರಂದ್ರ, ನಿಮ್ಮ ತಲೆಯಲ್ಲಿ ಯಾವುದಾದರೂ ಒಂದು ಹೊಸ ಆಲೋಚನೆ ಬಂದಲ್ಲಿ ಆ ಆಲೋಚನೆಯನ್ನು ಪೂರ್ಣ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಎಂದೇ ಅರ್ಥ. ನೋಡ್ರಿ, ನಿಮ್ಮ ತಲೆಯಲ್ಲಿ ಯಾವುದಾದರೂ ಒಂದು ಹೊಸ ಆಲೋಚನೆ ಬಂದಲ್ಲಿ ಆ ಆಲೋಚನೆಯನ್ನು ಪೂರ್ಣ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಎಂದೇ ಅರ್ಥ. ಸುಮ್ಮ ವಿಚಾರ ಬರೋದಿಲ್ಲ. ಈಗ ಯಾವಾಗಾರ ಒಂದಿನ ನಿಮಗ KS ಮಾಡ್ಬೇಕು ಅಂತ ತಲೆಯಾಗ ಬಂದಿತ್ತಂದ್ರ KAS ಮಾಡೋ ಯೋಗ್ಯತಾ ಇದ್ರಷ್ಟ ಅಂತ ವಿಚಾರ ಬರ್ತಾವ, ಇಲ್ಲಾಂದ್ರೆ ಬರೋದಿಲ್ಲ ಅಂತ ಅರ್ಥ. ಮತ್ ಎಲ್ಲಾ ಕಳೆದ 5 ತಾಸು ದಿನಕ್ಕೆ ಓದಿದ್ರ ನೌಕರಿ ರೀ. ನಾ ಪೇಪರ್ನಾಗ ನೀವು ನೋಡಿರ್ಬೇಕು ಒಂದೊಂದ್ಸರಿ 8 ಸರ್ಕಾರಿ ನೌಕರಿಗಳನ್ನು ಗಿಟ್ಟಿಸಿದರು, 10 ಸರ್ಕಾರಿ ನೌಕರಿಗಳು ಸಿಕ್ಕು. ಓದಿರಿ ಇಂತಾಗ ಸುದ್ದಿ. ಮತ್ತೆ ಅವ್ರಿಗೆ ಹೆಂಗ ಆಗ್ತದೆ ಇದೆಲ್ಲ? They are very intelligent in time management. ಹೋಯ್ತು ಮುಗೀತು. ಎಷ್ಟು ಕೊಟ್ರೇನು ಇವತ್ತಿನ ದಿನ ವಾಪಸ್ ಬರುತ್ತಾ? That is why I told that I will repeat it once again. Bear it in your heart. Single second matters. ಒಬ್ರು ಬಹಳ ದೊಡ್ಡ ವಿದ್ವಾಂಸರಿದ್ರು. ಅವ್ರದ್ದು ಜೀವನ ಚರಿತ್ರೆ ಒಳಗೆ ಬರ್ತಾರೆ. ಹಲ್ಲುಜ್ಜುವ ವೇಳೆ ಶ್ಲೋಕಗಳನ್ನು ಕಂಠಪಾಠ ಮಾಡುತ್ತಿದ್ದೆ. ವೈಲ್ ಬ್ರಷಿಂಗ್ ಶ್ಲೋಕಗಳನ್ನು ಕಂಠಪಾಠ ಮಾಡುತ್ತಿದ್ದೆ. ನಾವು ಬ್ರಷ್ ಮಾಡಕ್ ಹೋದ್ರೆ ಬ್ರಷ್ ತಗೊಂಡು ಅತ್ತ ಹೋಗ್ಬಿಟ್ಟಿರ್ತೀವಿ. ಪುಣ್ಯಕ್ಕೆ ಬಂದ್ರು ಚಲೋ. ನೋಡಿರಿ, ಬೀದ್ಯಾಗ ಬ್ರಷ್ ಮಾಡ್ಕೊತ ಬರೋರು ಬಹಳ ಜನ ಅದ. ಹಲ್ ತೋರ್ಸೋದನು, ಬ್ರಷ್ ತೋರ್ಸೋದನು, ಹಂಗಂತ ನಾ ಬೀದ್ಯಾಗ ಬರಬಾರ್ದು ಅಂತ ಹೇಳ್ತಿಲ್ಲ. ಇಸ್ ಇಟ್ ಎ ಗುಡ್ ಸೈನ್? ನಮಗ ಸ್ಪರ್ಧಾ ಪ್ರಪಂಚದಲ್ಲಿ ಇರೋರಿಗೆ 3 ನಿಮಿಷ ಅಂದ್ರೆ ನಿಮ್ ಪೊಕೆಟ್ ಸಿಕ್ಕಿರ್ತದೆ. ನಾನು ಒಂದು 6 ತಿಂಗಳು ಧಾರವಾಡದ ಹೋಗಿದ್ದೆ. ಅಲ್ಲೊಂದು ಹಾಸ್ಟೆಲ್ ಇತ್ತು, ಸುಕೃತ ಅಂತ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಅಲ್ಲಿ ಇದ್ದೆ. ಒಬ್ಬರು UPSC ರೆಡಿಯಾಗಿ ಓದ್ತಿದ್ರು. ಅವ್ರು ಹೆಸರು ಬರ್ತೇನೆ ನಾನು. ನಾವೆಲ್ಲ ರಾತ್ರಿ ಪ್ರಸಾದಕ್ಕೆ ಗ್ಯಾದರ್ ಆಗ್ತಿದ್ವಿ, ಊಟಕ್ಕೆ ಸೇರ್ತಿದ್ವಲ್ಲ. ಅವಾಗ ಆ ಮನುಷ್ಯ ಊಟ ಮಾಡೋ ಪದ್ಧತಿ ತಗೊಳ್ಳಿ, ಸರ್ಕೆ ತಗೋತಾರಕ್ಕೆ ಬೇಜಾರಾಗಲ್ಲ, ವಾಪಸ್ ಕೊಡ್ತೇನೆ. ಹಿಂಗೆ ಊಟ ತಟ್ಟೆ ನಮ್ದೆಲ್ಲ ತಟ್ಟೆ ಇರ್ತಿದ್ವಿ. ನಾವು ಒಂದು ದಿನ ತಟ್ಟೆನ ನೋಡ್ತಿರ್ಲಿಲ್ಲ. ನಾವು ಬರೀ ಮಾತಾಡೋರು, ಶಾಣೆ ಅಲ್ಲ. ಎಷ್ಟು ಮಾತಾಡೋರು ಅಂದ್ರೆ ಎಲ್ಲರೂ ಊಟ ಮಾಡಿ ಹೋದ್ಮೇಲೆ ನಾವು ಹೋಗಿದ್ವಿ. ಅವ್ರು ಊಟ ಮಾಡ್ತಿದ್ರಿ. ಆ ಮನುಷ್ಯರಿ ಒಂದು ದಿನ ತಟ್ಟೆನೂ ನೋಡ್ತಿರ್ಲಿಲ್ಲ. ಆ ಮನುಷ್ಯ ಪ್ಲೇಟ್ ಕೈ ಕೆಳಗಿರ್ತಿತ್ತು, ಪ್ಲೇಟ್ ಕೈ ಕೆಳಗೆ ಇಲ್ಲೊಂದು ಸಣ್ಣದೊಂದು ಸ್ಲಿಪ್ ಇಟ್ಕೋತಿದ್ದ. ಅವ್ ನೀಡವ್ ಏನ್ ನೀಡುತ್ತ ಕಡೆ ಲಕ್ಷ್ಯ ಇರ್ತಿದ್ದಿಲ್ಲ. ಅವ್ನು ಅದು ತಗೋತಿದ್ದ, ತಿಂತಿದ್ದ, ಬಟ್ ಆಲ್ವೇಸ್ ಹಿ ವಾಸ್ ಅಬ್ಸರ್ವಿಂಗ್ ಸ್ಲಿಪ್. ನಾ ಧಾರವಾಡ ಬಿಟ್ಟು ಹೋಗುವಾಗ PSI ಆಗಿ ಅಪಾಯಿಂಟ್ ಆಯ್ತು. ಆಮೇಲೆ UPSC ಎಕ್ಸಾಮ್ ಬರೆದ್ರು, ಮತ್ತೆಲ್ಲೋ ಅಪಾಯಿಂಟ್ ಆಯ್ತು ಅಂತ ನಾನು ಕೇಳಿ. ಎಲ್ಲರೂ ಗೇಲಿ ಮಾಡ್ತಿದ್ದೆ ಹಾಸ್ಟೆಲ್ನಾಗ. ಅನ್ನೋ ಅವನಿಗೆ ಗೊತ್ತಿದ್ದ ಟೈಮ್ ವ್ಯಾಲ್ಯೂ ನಮಗೆ ಗೊತ್ತಿದ್ದಿದ್ರೆ ನಾವು ಇವತ್ತು ಗವರ್ನಮೆಂಟ್ ವೆಹಿಕಲ್ನಾಗ ತಿರುಗಾಡ್ತಿದ್ವಿ. ಏನೋ ಕಳ್ಕೊಂಡ್ಬಿಟ್ವಿ. ಇವನ್ ಸಿಂಗಲ್ ಸೆಕೆಂಡ್ ಮ್ಯಾಟರ್ಸ್. ಬಾ ಚಾ ಕುಡಿಯಕ್ಕೆ ಹೋಗೋಣಂತ ಬರ್ತಾರೆ ಯಾರು ನಿಮ್ಮ PGಗೆ, ರೂಮ್ಗೆ. ಬಾ ಚಾ ಕುಡಿಯೋಣ ಅಂತಾರೆ. ಚಾ ಕುಡಿಯಕ್ಕೆ ಹೋಗಿ, ನಾ ಚಾ ಕುಡಿಯಕ್ಕೆ ಬೇಡ ಅಂತಿಲ್ಲ. ಚಾ ಕುಡಿಯಕ್ಕೆ ಹೋದವ್ರು ಅಂತ ಹೋಗ್ತಾರೆ. ಚಾ ಕುಡ್ಕೋತ ಯಾರು ಚಾ ಕುಡಿವಲ್ರಕ್ಕ, ನೀವು ಚಾ ಕುಡಿಯಕ ನಿಮ್ ಜೀವನದ ಮುಖ್ಯ ಸಂಗತಿಯನ್ನು ವ್ಯರ್ಥ ಮಾಡಬೇಡಿ. ಇದ ಪುಸ್ತಕದಾಗ ಇನ್ನೊಂದು ಮಾತಿದೆ. ಅತಿ ಮುಖ್ಯವಾದವುಗಳನ್ನು ಅಮುಖ್ಯವಾದವುಗಳಿಗಾಗಿ ತ್ಯಾಗ ಮಾಡಬೇಡಿ. ತಗೊಂಡು ಹೋದ್ರಿ ನೀವು 5 AM ಕ್ಲಬ್ ಒಂದು ಬುಕ್ ತಗೊಳ್ರಿ. ಅತಿ ಮುಖ್ಯವಾದವುಗಳನ್ನು ಅಮುಖ್ಯವಾದವುಗಳಿಗಾಗಿ ತ್ಯಾಗ ಮಾಡಬೇಡಿ. ಚಹಾ ಕುಡಿಯೋದೇನು ದೊಡ್ಡ ಇಂಪಾರ್ಟೆಂಟ್ ಥಿಂಗ್ ಅಲ್ಲಲ್ಲ. ಚಹಾ ಕುಡಿಯೋ ಸಲುವಾಗಿ ಅರ್ಧ ತಾಸು ಕಳೆದ್ರಂದ್ರೆ ಅರ್ಧ ತಾಸು ಚಹಾದಿಂದ ಉತ್ಪಾದನೆ ಆಗೋದಿಲ್ಲ. ಬಹಳ ಸಣ್ಣ ವಿಷಯ ಇದೆ, ಬಹಳ ಗಂಭೀರವಾಗಿ ತಗೊಳ್ರಿ. 100% ಇದ್ರದ್ದು ಎಫೆಕ್ಟ್ ನಿಮ್ಗೆ ಗೊತ್ತಾಗ್ತೈತಿ.
ಯಾವ ಕಾರಣಕ್ಕೂ ಸಮಯನ ವ್ಯರ್ಥ ಮಾಡಬೇಡ್ರಿ. ಜಾನ್ ರಸ್ಕಿನ್ ಅವ್ರ ಟೇಬಲ್ ಮೇಲೆ ಒಂದು ಪ್ಲಕಾರ್ಡ್ ಇರ್ತಿತ್ತಂತ, ಅದ್ರಾಗ ಇದು ಬರ್ತಿತ್ತಂತ, ಈ ದಿನ ನಿನ್ನಿದೇನೋ ಮಾತಾಡಂಗಿಲ್ಲ, ನಾಳಿದ್ ನಮಗೇನು ಗೊತ್ತಿಲ್ಲ. ನಿನ್ನೆದೇನೋ ಮಾತಾಡಂಗಿಲ್ಲ, ನಾಳಿದೇನೋ ನಮಗ. ಈಗ ಏನ್ ಮಾಡ್ತೀಯ ಮಾಡಪ್ಪ, ತೋರ್ಸ್ ನಿನ್ ಕ್ಯಾಲಿಬರ್ ಏನಿದೆ ಅನ್ನೋದನ್ನ ಈಗ ಜಸ್ಟ್ ಅಂತ ಹೇಳ್ತಾರ ಅವ್ರು. ನಂಬರ್ 2, ಶ್ರಮ ದಂಡ ಆಗ್ಬಾರ್ದಪ್ಪ, ದಂಡ ಆಗ್ಬಾರ್ದು. ಇಲ್ಲಿ ನೀವು 3.5 ತಿಂಗಳು ಕಳೆಯೋದ, ಊರಾಗ ಕೆಲಸದಾಗ ಕಳೆದಿದ್ರ ತಿಂಗಳಿಗೆ 6,000 ರೂಪಾಯಿ ಪಗಾರ ಹಿಡಿದಿದ್ರು ಒಂದ್ 20,000 ರೂಪಾಯಿ ಪಗಾರ ಬರ್ತಿತ್ತು. 20,000 ಸಂಬಳ ಬಂದ್ರ ಪಗಾರ ಬಂದ್ರ ಮನಿದು 1 ವರ್ಷದ ಸಂಖ್ಯೆ ಆಗೋದಿಲ್ಲ. ಶ್ರಮ ದಂಡ ಆಗ್ಬಾರ್ದು. ಬಹಳ ವಿವೇಚನೆಯಿಂದ ಇದನ್ನ ಇನ್ವೆಸ್ಟ್ ಮಾಡ್ಬೇಕು. ಅಂಡ್ ಲಾಸ್ಟ್ ಥಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಕೊಡ್ತಾರ್ರಿ 10 ರೂಪಾಯಿ? 10 ರೂಪಾಯಿ ಯಾರು ಕೊಡ್ತಾರೆ? ಮನಿ ಈಸ್ ಮನಿ, ಮನಿ ಮ್ಯಾಟರ್ಸ್, ಫೈನಲಿ ಮನಿ ಮ್ಯಾಟರ್ಸ್. ಅದಕ್ಕೆ ನಿಮಗೆ ನಾ ಏನ್ ಹೇಳೋದಂದ್ರ, ಈ 3 ಸಂಗತಿಗಳನ್ನ ವಿನಾಕಾರಣ ವ್ಯರ್ಥ ಮಾಡಬೇಡ. ನಿಮಗೆ ಬಾಕಿ ತಾನ ಅರ್ಥ ಆಗಕ್ಕೆ ಚಾಲುವಾಗ್ತಿತ್ತು. ಇದನ್ನ ನೀವು ವ್ಯರ್ಥ ಮಾಡಿದ್ರಂದ್ರೆ ಲೈಫ್ನಾಗ ಅನರ್ಥ ನಡೆದು ಬಿಡ್ತದೆ. 2 ಹೇಳಿದೆ ನಾನು. ನಂಬರ್ ಒನ್ ಯಾರು ಏನಾರ ಅಂದ್ರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದೆ. ನಂಬರ್ ಟು ಹೋಲಿಕೆ ಮಾಡ್ಕೋಬಾರ್ದು, ನಿಮ್ಮನ್ನು ಯಾರ ಜೊತೆನೋ ಹೋಲಿಕೆ ಮಾಡ. ನಂಬರ್ 3, ನಿಮ್ಮೊಳಗೆ ಇಂಥದ್ದೊಂದು ವಿಶ್ವಾಸ ಇರ್ಬೇಕಲ್ಲ, ದಟ್ ಇಸ್ ಕಾಲ್ಡ್ ಕಾನ್ಫಿಡೆನ್ಸ್. ಎಂತ ವಿಶ್ವಾಸ ಇರ್ಬೇಕಂದ್ರ, ನಿಮ್ಮ ಆಸುಪಾಸಿನ ಜನ ಬಿರುಗಾಳಿ ಒಡ್ಡಿದ ತರಗೆಲೆಗಳಂತೆ ಚದುರು ನಿರ್ನಾಮವಾಗುವಾಗ ಏಕನಿಷ್ಠೆ ಮತ್ತು ಬಿಡದ ಛಲದೊಂದಿಗೆ ಮುನ್ನುಗ್ಗಿ ಅಸಾಧ್ಯವಾದದ್ದನ್ನೆಲ್ಲ ಸಾಧಿಸಬೇಕು. ಅಂಥದ್ದೊಂದು ಛಲ ನಿಮ್ಮೊಳಗಿರ್ಬೇಕು. ಆಕೇತಿ ಅಂದ್ರೆ ಆಕೇತಿ. ಅವ್ರದ್ದು ಶಿವಕೇರ ಅವ್ರದ್ದು ಇನ್ನೊಂದು ಕೊಟೇಶನ್, ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕ್ಯಾನ್ ನಾಟ್, ಯು ಕ್ಯಾನ್ ನಾಟ್. ತಿಳಿತು? ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕ್ಯಾನ್ ನಾಟ್, ಯು ಕ್ಯಾನ್ ನಾಟ್. ನಿಮ್ಗೆ ಆಕೇತಿ ಅಂತ ಅನಿಸ್ತಂದ್ರೆ ಆಕೇತಿ, ಆಗೋದಿಲ್ಲ ಅಂತ ಅನ್ಸಿದ್ರೆ ಆಗೋದಿಲ್ಲ. ಶ್ರದ್ಧೆ, ದಟ್ ಈಸ್ ಕಾಲ್ಡ್ ಫೇತ್. ಫೇತ್ ಈಸ್ ದ ಸೀಕ್ರೆಟ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್. ಜಗತ್ತಿನ ಎಲ್ಲಾ ವಿಶೇಷ ಸಂಗತಿಗಳ, ಯಶಸ್ವಿ ವ್ಯಕ್ತಿಗಳ ಅತೀ ಮೂಲ ಸೂತ್ರ ಅಂದ್ರೆ ಫೇತ್, ನಂಬಿಕೆ, ಶ್ರದ್ಧೆ, ವಿಶ್ವಾಸ, ಕಾನ್ಫಿಡೆನ್ಸ್. ಅಂಥದ್ದೊಂದು ವಿಶ್ವಾಸವನ್ನ ನೀವು ರೂಢಿ ಮಾಡ್ಕೋಬೇಕು. ಹೇಳ್ರಿ ವಿಶ್ವಾಸ, ಆತ್ಮವಿಶ್ವಾಸವನ್ನ ರೂಢಿ ಮಾಡ್ಕೋಬೇಕು. ನಾನೊಂದು ಪುಸ್ತಕ ಓದ್ತಾ ಇದ್ದೆ. ಆ ಪುಸ್ತಕದೊಳಗಡೆ ಒಬ್ಬ ವ್ಯಕ್ತಿ ಸೋಲುವುದಕ್ಕೆ ಕಾರಣಗಳೇನು ಅಂತ, ದಿಶಾ ಅಂತ ಒಂದು ಪುಸ್ತಕ ಇದೆ. ಇಲ್ಲಿ ರಾಮಕೃಷ್ಣ ಆಶ್ರಮ ಇದೆ ಗೊತ್ತಾ? ಅಲ್ಲಿ ಹೋಗ್ರಿ, 30 ರೂಪೀಸ್ ಏನೋ ಇರ್ಬೇಕು ಅದಕ್ಕೆ. ದಿಶಾ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕ ತಗೊಳ್ರಿ. ಅದು ಆಕ್ಚುಲಿ ಬಂಗಾಲಿ ಭಾಷೆ ಪುಸ್ತಕ, ಕನ್ನಡದಾಗ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಯಾರ. ಆ ಪುಸ್ತಕದೊಳಗಡೆ ಸೋಲಿನ ಸಮ್ಮುಖದಲ್ಲಿ ಎಂಥ ಎದೆಗಾರಿಕೆ ಇರಬೇಕು ಅನ್ನೋದಕ್ಕೆ ಒಂದಿಷ್ಟು ಅಂಶಗಳನ್ನು ಕೊಟ್ಟಾರೆ. ಸೋಲೋದಕ್ಕೆ ಏನೇನು ಕಾರಣ ಅಂತ ಬರ್ತದೆ, ಬಹಳ ಚಂದ ಇದಾವೆ. ನಂಬರ್ 1 ಹೆಂಗೈತೆ ನೋಡ್ರೆ, ಯೋಜನೆಯನ್ನು ಸರಿಯಾಗಿ ರೂಪಿಸಿಕೊಳ್ಳದೆ ಕೆಲಸಕ್ಕೆ ಧುಮುಕುವುದು. ಪ್ಲಾನ ಇರುವುದಿಲ್ಲ. ಧಾರವಾಡಕ್ಕೆ ಬಂದ್ಬಿಟ್ಟಿರ್ತಾರೆ ಬ್ಯಾಂಕ್. ಧಾರವಾಡದ ಮೋಸ್ಟ್ ಡೇಂಜರಸ್ ಥಿಂಗ್ ಒಂದು ಹೇಳಿ ಇಲ್ಲಿ ಹುಚ್ಚರ ಆಸ್ಪತ್ರೆ ಇದೆ, ಮತ್ತೆ ಎಲ್ಲರೂ ಇಲ್ಲೇ ಬರ್ತಾರೆ. ನೋಡ್ರ, ನಾನು ಹೇಳ್ತೇನೆ, 15 ವರ್ಷ ನೀವು ಓದ್ಲಾರದ್ದು ಇಲ್ಲಿ ಅಂದ್ರೆ ಹೇಳಕತ್ತಾರ. 10 ವರ್ಷ ಶಾಲ್ಯಾಗ, 2 ವರ್ಷ ಕಾಲೇಜ್ನಾಗ, 3 ವರ್ಷ ಡಿಗ್ರಿ ಕಾಲೇಜ್ನಾಗ, ಅಲ್ಲಿ ಓದಲಾರದ್ದು ಕೇಳಲಾರದ್ದು ಇಲ್ಲಿ ಏನಾರು ಹೇಳ್ತಾರೋ ಮತ್ತೆ ಅದಕ್ಕೆ ಇದು ಬೇಕು. ಥಿಂಕ್ ಆಫ್ ಇಟ್. ಅವ್ರೇನ್ ಹೇಳ್ತಾರಂದ್ರೆ, ಸರಿಯಾಗಿ ಯೋಜನೆಯನ್ನು ರೂಪಿಸಿಕೊಳ್ಳದೆ ಕೆಲಸಕ್ಕೆ ಧುಮುಕುವುದು ಸೋಲಿಗೆ ಅತ್ಯಂತ ದೊಡ್ಡ ಕಾರಣ. ಇಂಗ್ಲಿಷ್ನಾಗ ಒಂದು ಕೊಟೇಶನ್ ಇದೆ, ಮೋಸ್ಟ್ ಪೀಪಲ್ ಡೋಂಟ್ ಪ್ಲಾನ್ ಟು ಫೇಲ್ ಬಟ್ ದೇ ಫೇಲ್ ಟು ಪ್ಲಾನ್. ಜಗತ್ನಾಗ ಯಾರ ಸೋಲ್ಬೇಕಂತ ವಿಚಾರ ಮಾಡ್ತಾರೆ, ಜಗತ್ನಾಗ ಸೋಲ್ಬೇಕಂತ ಯಾರು ಪ್ಲಾನ್ ಮಾಡ್ತಾರೆ, ಆದ್ರೆ ಎಲ್ಲ ಹೆಂಗ್ ಪ್ಲಾನ್ ಮಾಡ್ಬೇಕಂತ ಎಲ್ಲರಿಗೂ ಗೊತ್ತಿರೋದು. ದಟ್ ಈಸ್ ದ ಸೀಕ್ರೆಟ್ ಆಫ್ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಫೇಲ್ಯೂರ್ಸ್. ಈಗ ಇಲ್ಲಿ ಇದಿರಲ್ಲ, ನೌಕರಿ ಸಿಗಬಾರ್ದಂತ ಯಾರು ಬೇಡ್ಕೋತೀರಿ?
ಬೇಡ್ಕೋತೀರಿ? ಸಾರಿ ಟು ಸೇ ದಿಸ್, ಇದ್ರಾಗ ಎಲ್ಲರಿಗೂ ನೌಕರಿ ಸಿಗೋದಿಲ್ಲ. ಸತ್ಯ ಅಲ್ಲ ನಾ ಹೇಳಿದ್ದು. ಯಾರು ನೌಕರಿ ಸಿಗಬಾರದು ಹಿಂಗ್ ಬೇಡ್ಕೊಳ್ಳೋದಿಲ್ಲ, ಪ್ಲಾನ್ ಮಾಡೋದಿಲ್ಲ. ಆದ್ರೆ ಎಲ್ಲರಿಗೂ ಜಾಬ್ ಸಿಗೋದಿಲ್ಲ. ಯಾಕೆ? ಯಾಕೆ? ಜಾಬ್ ಸಿಗಬೇಕಾದ್ರೆ ಏನ್ ಮಾಡ್ಬೇಕು? ಆ ಪ್ಲಾನ್ ಎಲ್ಲರ ಹತ್ರ ಇರೋದಿಲ್ಲ. ದಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಹಿಂಗೊಂದ್ ಪ್ಲಾನ್ ಇರ್ಬೇಕಲ್ಲ ನಿಮ್ ಹತ್ರ, ಎದುರಾಳಿ ದಂಗಾಗಿ ಬಿಡ್ಬೇಕು. ರಾಬಿನ್ ಹುಡ್ ಅಂತ ನಮ್ಗೆ ಒಂದು ನಾನ್ ಡೀಟೇಲ್ ಟೆಕ್ಸ್ಟ್ ಇತ್ತು PU ಓದುವಾಗ. ನಿಮ್ಗೆ ನಾನ್ ಡೀಟೇಲ್ ಟೆಕ್ಸ್ಟ್ ಇರ್ಲಿಕ್ಕಿಲ್ಲ. ಯಾರು ಇಂಗ್ಲಿಷ್ ಆಪ್ಷನ್ ಓದಿದ್ರಿ? ಬೇದಾಗ ಇಂಗ್ಲಿಷ್, PSI ದಾಗ ಇಂಗ್ಲಿಷ್ ಒಂದು ಪೇಪರ್ ಇರ್ತೈತೆ ಅಂಬಲ್ಲ, ಇದನ್ನ ಅದನ್ನ ಮಾಡೋದು ಏನ? ಎಕ್ಸಾಮ್ ಬರೆಯಕ್ ಬಹಳ ಶಾಣೆ ಇರ್ಬೇಕು, ನೌಕರಿ ಮಾಡಕ್ ಶಾಣೆ ಇರ್ಬೇಕು. ಹಿಂಗೇನಿಲ್ಲ, ನೌಕರಿ ಮಾಡಕ್ ಧೈರ್ಯ ಇರ್ಬೇಕು. ರಾಬಿನ್ ಹುಡ್ ಒಂದು ನಾನ್ ಡೀಟೇಲ್ ಟೆಕ್ಸ್ಟ್. ಅವನೊಬ್ಬ ಕಾಡಿನ ಬಾಲಕ, ಅವ ಬಹಳ ಒಳ್ಳೆಯವ ಇದ್ದಿದ್ದರಿಂದ ಅವನನ್ನ ನಾಯಕನನ್ನಾಗಿ ಮಾಡ್ಕೋಬೇಕಂತ ಕಾಡಿನ ಜನ ಎಲ್ಲ ತೀರ್ಮಾನ ಮಾಡಿರ್ತಾರೆ. ಟೀಕೆ ಅದೆಲ್ಲರಿಗೂ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನಿಗೆ ಅದು ಬ್ಯಾಡ್ ಅನ್ನಿಸ್ತದೆ, ಅವ ನಾನ್ ಲೀಡರ್ ಆಗ್ಬೇಕು ಅಂತ ಬರ್ತಾನೆ. ನಾವು ಕಾಡಿನವ್ರಲ್ಲ ಏನ್ ಹೇಳ್ತಾರೆ, ನಿಮ್ಗಿಬ್ರಿಗೂ ಒಂದು ಟೆಸ್ಟ್ ಮಾಡ್ತೀವಿ, ಆ ಟೆಸ್ಟ್ನಾಗ ಯಾರು ಪಾಸ್ ಹಾಕಿರಿ ಅವ್ರು ನಮ್ ಲೀಡರ್. ಏನ್ ಟೆಸ್ಟ್ ಅಂದ್ರೆ, ಅವ್ರು ದೇ ಫಿಕ್ಸ್ಡ್ ಎ ಟಾರ್ಗೆಟ್, ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಮತ್ತು ಅವ್ರ ಕೈಯಾಗ ಬಾಣ ಕೊಡ್ತಾರೆ, ಬಿಲ್ಲು ಬಾಣ. ನೀವು ಬಾಣ ಬಿಡ್ಬೇಕು, ಯಾರ ನಿಖರವಾದ ಗುರಿ ಹೊಡಿತೀರಿ ಅವ್ರು ನಮ್ ನಾಯಕರು. ಸೆಕೆಂಡ್ ಟೈಮ್ ನಾ ಆಗ್ಬೇಕಂತ ಬಂದಿರ್ತಾನಲ್ಲ, ಅವ್ನ್ ಬಹಳ ಎಕ್ಸ್ಪರ್ಟ್ ಇರ್ತಾನ. ಅವ್ನ್ ಖುಷಿ ಆಗ್ತೈತಿ, ಬಿಲ್ ತಗೋತಾನ, ಬಾಣ ತಗೋತಾನ, ಬಿಡ್ತಾನ. ಹೋಗ್ತೈತಿ ಅದು ಬಾಣನೋ, ಕೈಗೆ ಅದು ಬಾಣನೋ, ಹೋಗೋದು ಬಾಣ. ಗುಡ್, ಥ್ಯಾಂಕ್ ಯು. ಅವ್ ಬಾಣ ಬಿಡ್ತಾನ, ಅದು ಹೆಂಗ್ ಹೋಗ್ ಬಂದ್ ನಡ್ತದೆ ಅಂದ್ರೆ ಬೀಳ್ತದೆ ಗುರಿಗೆ ಅಂತ ಎಕ್ಸಾಕ್ಟ್ ಸೆಂಟರ್ ಆಫ್ ದ ಟಾರ್ಗೆಟ್ ಅವನ್ ಬಾಣ ಬಂದ್ ಚುಚ್ಚಿದೆ. ಎಲ್ಲಾ ಮಂದಿ ಮನಸ್ನಾಗ ಛೇ, ನಿಮ್ ಕೆಟ್ಟ ಮನುಷ್ಯನ ಕೈಯಾಗ ನಾವಿರ್ಬೇಕಲ್ಲ ಅಂತ ಅನಿಸ್ತಿರ್ತೀವಿ. ಇನ್ನೇನು ಟಾರ್ಗೆಟ್ ಇಡೋಣ ನಾವು? ರಾಬಿನ್ ಹುಡ್ ಅಲ್ಲ. ಈಗ ರಾಬಿನ್ ಹುಡ್ ಸರದಿ ಬರ್ತದೆ, ಅವನು ಬಿಲ್ ತಗೋತಾನ, ಬಾಣ ಬಿಡ್ತಾನ. ಹೆಂಗ್ ಬಿಡ್ತಾನಂದ್ರೆ, ಇವಂದೇನು ಬಾಣ ಇರ್ತೈತಲ್ಲ, ಆ ಬಾಣ ಸೀಳ್ಕೊಂಡು ಹೋಗಿ ಅದ ಟಾರ್ಗೆಟ್ ನ ರೀಚ್ ಆಗೈತಿ. ಯಾರು ಏನಾರ ಮಾಡ್ಲಪ್ಪ, ನೀವು ತಯಾರಿ ಆಗ್ಲಿ. ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಾವಾಗೂ ವಿಷಯ ಆಗೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಮಾತ್ರ ಪ್ರತಿ ಸಂಗತಿಯಲ್ಲೂ ವಿಷಯ ಆಗ್ತದೆ. ದಟ್ ಈಸ್ ವೈ ಬಿ ಕಾನ್ಫಿಡೆಂಟ್. ಟಾರ್ಗೆಟ್ ಓರಿಯೆಂಟೆಡ್ ಪ್ರಿಪರೇಷನ್ಸ್ ಇರ್ಬೇಕು, ಪ್ಲಾನ್ ಇರ್ಬೇಕು. ಸುಮ್ಮನೆ ಕಾಲ ಕಳಿಬೇಡ. ಅದಕ್ಕಿಂತ ದೊಡ್ಡ ಚೀಟಿಂಗ್ ಯಾವುದು ಇಲ್ಲ. ಒಮ್ಮೊಮ್ಮೆ ನೋಡೋಣ, 3 ತಿಂಗಳು ಖಾಲಿ ಇದೀನಿ, ಹೋಗಿ ಬರೋಣ ಅಂತ ಅನ್ಸಿರ್ತದಲ್ಲ ಮನಸ್ಸಿಗೆ. ಹಂಗ ಬಂದಿದ್ರೆ ಇವತ್ತು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊರಿ, ಇಲ್ಲಾಂದ್ರೆ ನಾಳೆ ಸುಟ್ಕೇಸ್ ರೆಡಿ ಮಾಡ್ಕೊ. ಸಿಗಲ್ಲ ಕಣಮ್ಮ, ಇದು ಯಾವುದೂ ಸಿಗೋದಿಲ್ಲ. ಎರಡನೇ ಕಾರಣ ಅವ್ರೇನ್ ಹೇಳ್ತಾರೆ ನೋಡ್ರಿ, ಕಾರ್ಯಪ್ರವೃತ್ತರಾಗದೆ ಯೋಜನೆಗಳನ್ನು ರೂಪಿಸುತ್ತಾ ಕಾಲಹರಣ ಮಾಡುವುದು. ಕೆಲಸ ಮಾಡಲ್ಲ, ಪ್ಲಾನ್ ಮಾಡ್ತಾರೆ. ಕೆಲವರು ಪ್ಲಾನ್ ಮಾಡಲ್ಲ, ಬರೀ ಕೆಲಸ ಮಾಡ್ತಾರೆ. ಇಬ್ರು ಗೆಲ್ಲಲ್ಲ. ಕಾರ್ಯಪ್ರವೃತ್ತರಾಗದೆ ಯೋಜನೆಗಳನ್ನು ರೂಪಿಸೋದು, ನಾವು ವಿಷ ಕೊಡೋದು ಬೇರೆಯವ್ರ ಸಾಯಿಲಿ ಅಂತ ಅಪೇಕ್ಷೆ ಪಟ್ಟದ್ದು. ನೀವು ಪ್ರಿಪರೇಷನ್ ಮಾಡ್ಲಿಲ್ಲ ಅಂದ್ರ ಎಲ್ಲೋ ಒಂದು ಬೀಜಾಗ, ಎಲ್ಲೋ ಒಂದು ಮೂಲ್ಯಾಗ ಒಂದು ಬಾಳೆಹಣ್ಣು ತಿಂದು ಒಂದು ಗ್ಲಾಸ್ ನೀರು ಕುಡಿದು ಯಾವುದೋ ಒಬ್ಬ ಬಡೋ ಹುಡುಗಿ ಓದ್ತಿರ್ತಾಳ, ಆಕಿಗೆ ಅದು ಪ್ಲಸ್ ಪಾಯಿಂಟ್. ಆ ಹುಡುಗಿ ದೇವರಿಗೆ ಯಾರು ಓದ್ಕೋಬಾರ್ದು ಅಂತ ಬೇಡ್ಕೊಳ್ಳೋದಿಲ್ಲ, ಖರೆ ಅವ್ರು ಓದೋದನ್ನು ಬಿಡೋದಿಲ್ಲ. ಕಾರ್ಯಪ್ರವೃತ್ತರಾಗಬೇಕು. ಗಟ್ಸ್ ಇನ್ ವರ್ಕ್ ಅಂತ ಕರೀತಾರೆ. ಲೀಡರ್ ವಿತೌಟ್ ಇಟ್, ಯಾವ ಹುದ್ದೆಯೂ ಇಲ್ಲದ ನಾಯಕ ಅಂತ ಒಂದು ಪುಸ್ತಕ ಇದೆ ಇವ್ರದೇ. ಲೀಡರ್ ವಿತೌಟ್ ಎ ಟೈಟಲ್, ಯಾವ ಹುದ್ದೆಯೂ ಇಲ್ಲದ ನಾಯಕ. ಆ ಪುಸ್ತಕದೊಳಗೆ ಈ ಶಬ್ದ ಬಳಸ್ಯಾರ ಅವರು, ಗಟ್ಸ್ ಇನ್ ಬಿಸ್ನೆಸ್. ಗಟ್ಸ್ ಇನ್ ಬಿಸ್ನೆಸ್ ಅಂದ್ರೆ ನಾವು ಮಾಡೋ ಕೆಲಸದೊಳಗೆ ನಮ್ಮಲ್ಲಿ ಎಷ್ಟು ಮಾಸ್ಟ್ರಿ ಇರಬೇಕು ಅಂದ್ರೆ ಯಾರಿಗೂ ನಮ್ಮನ್ನ ಅದ್ರ ಮೀರಿಸುವಂತ ಯೋಗ್ಯತೆ ಇರಬಾರ್ದು. ಹಂಗ್ ಪ್ರಿಪರೇಷನ್ ಮಾಡ್ಕೋಬೇಕು. ಏನ್ ಕೇಳೋರದಾರ ಹಬ್ಬಬ್ಬ ಅಂದ್ರೆ ಎಕ್ಸಾಮ್ನಾಗ ಏನ್ ಪ್ರಶ್ನೆ ಕೇಳೋರದ ಅವ 8-10 ವಿಷಯ ಎಲ್ಲ ಸೇರಿಸಿ 100 ಪ್ರಶ್ನೆ. ಅದನ್ನ ಬಿಟ್ಟು ಏನಾದ್ರು ಮಾಡಕ್ ಸಾಧ್ಯ ಐತೇನೋ? ದಟ್ ಈಸ್ ವೈ ಪ್ರಿಪರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ಲಾನ್, ಪ್ರಿಪರೇಷನ್. ನಂಬರ್ 3, ಮಾಡುವ ಕೆಲಸದ ಮೇಲೆ ಪ್ರೀತಿ ಇಲ್ಲದೆ ಇರುವುದು. ವಿ ಹ್ಯಾವ್ ಟು ಲವ್ ಅವರ್ ಜಾಬ್. ಈಗ ನೀವೇನು ಈಗ ಇದಕ್ಕೆ ಬಂದಿರಲ್ಲ,
ಕೋಚಿಂಗ್. ಇದನ್ನ ನೀವು ಎಷ್ಟು ಪ್ರೀತಿಸ್ಬೇಕಂದ್ರೆ ಇದನ್ನ ಬಿಟ್ಟು ಬೇರೆ ಪ್ರೀತಿ ಯಾವ್ದು ಜಗತ್ನಾಗ ಇರಬಾರ್ದು. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಈ ಕೋಚಿಂಗು ಈ ಟಾರ್ಗೆಟ್ ಬಿಟ್ಟು ಜಗತ್ನಾಗ ಬೇರೆ ಯಾವುದೋ ಪ್ರಪಂಚ ನಿಮಗೆ ಕಾಣಬಾರ್ದು. ಮಹಾಭಾರತದೊಳಗಡೆ ದ್ರೋಣಾಚಾರ್ಯರು ಬೆಸ್ಟ್ ಸ್ಟೂಡೆಂಟ್ ಯಾರು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಪ್ರಸಂಗ ಇರ್ತದೆ. ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕಾಡಿ ಕಥೆ ಗೊತ್ತಿರ್ಬೇಕು ನೀವು. ಒಂದು ಮರ ಇರ್ತದೆ, ಮರದ ಒಂದು ಕೊಂಬೆಗೆ ಬಟ್ಟೆ ಗಿಳಿ ಕಟ್ಟಿರ್ತಾರೆ. ಬರ್ರಿ ಅದ್ರ ಕಣ್ಣಿಗೆ ಹೊಡಿಬೇಕು ಅಂತ ಟಾರ್ಗೆಟ್. ಧರ್ಮರಾಯನ್ ಕರೀತಾರೆ. ಏನೇನ್ ಕಾಣ್ತದೆ? ಅವನ ಹೆಸರೇನು? ಧರ್ಮರಾಯ. ಅವ ಅಂತಾನ, ಈ ಇಡೀ ವಿಶಾಲವಾದ ಪ್ರಪಂಚ, ಸುಂದರವಾದ ಕಾನನ, ದೊಡ್ಡ ದೊಡ್ಡ ವೃಕ್ಷಗಳು, ಗೆಟ್ ಔಟ್ ಅಂತ. ನಡಿ ಔಟ್. ಭೀಮನ್ ಕರೀತಾರೆ. ನಿಂಗೇನೇನ್ ಕಾಣ್ತೈತಿ? ನಂಗೆ 3 ಲೋಕ ಕಾಣ್ತಾವ ಅಂತ. ಔಟ್. ನಕುಲ ಸಹದೇವನ ಹಂಗ, ಅವ್ರಿಗೆ ಔಟ್. ಅರ್ಜುನ್ ಬರ್ತಾನೆ. ನಿಂಗೇನ್ ಕಾಣ್ತದೆ? ಗಿಳಿ ಕಣ್ಣು ಬಿಟ್ಟು ಬಾಕಿ ಏನು ಕಾಣ್ತಾ ಇಲ್ಲ ಗುರುಗಳೇ ಅಂತ. ನೀವು ಧಾರವಾಡಕ್ಕೆ ಬಂದಿರಲ್ಲ? ಧಾರವಾಡದ ಒಂದು ಸಣ್ಣ ಒಣ ಹುಲ್ಲಿನ ಕಡ್ಡಿನೂ ನಿಮ್ಗೆ ಕಾಣಬಾರ್ದು, ನಿಮ್ ಟಾರ್ಗೆಟ್ ಬಿಟ್ಟು. ಸುಮ್ಮನೆ ಒಂದ್ಸರಿ ಕಣ್ಣು ಮುಚ್ಕೊಂಡು ನಿಮ್ಮ ಅಪ್ಪಂದ ಒಂದು ಕಷ್ಟ ನೆನಪು ಮಾಡ್ಕೊರಿ. ಊರಾಗ ಅವ್ರ ಪೊಸಿಷನ್ ನೆನಪು ಮಾಡ್ಕೊರಿ. ಮತ್ತ ಅವ್ರ ಕನಸು ಅರ್ಥ ಮಾಡ್ಕೊಟ್ರಿ. ಈಗ ಸದ್ಯ ಹೋಗಿ ನಿಮ್ಮ ಅವ್ವನ್ ಯಾರ ಎಲ್ಲಿ ಹೋಗ್ಯಾಳ ಮಗಳು ಅಂತ ಕೇಳಿದ್ರೆ ನಿಮ್ಮ ಅವ್ವ ಏನ್ ಹೇಳ್ತಾ ಹೇಳು? ಧಾರವಾಡಕ್ಕೆ ಓದಾಕ್ ಹೋಗ್ಯಾಳ. ಈಗ ಸದ್ಯ ನಿಮ್ಮ ಅಪ್ಪನ ಯಾರ ಮಗ ಏನ್ ಮಾಡಾಕತ್ತ ಅಂತ ಕೇಳಿದ್ರೆ ಏನ್ ಹೇಳ್ತಾರ ಹೇಳ್ರಿ? ಧಾರವಾಡ ಕಲಿಯಾಕ್ ಹೋಗ್ಯಾರ, ಸಾಹೇಬ್ ಆಗ್ತಾನ, ಸಾಹೇಬತೆ ಆಗ್ತಾನ. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ಅದು ಒಂದು ಬಿಟ್ಟು ಏನು ನಿಮ್ಮ ಗುರಿ ಒಂದು ಬಿಟ್ಟು ಬಾಕಿ ಏನೂ ಕಾಣಬಾರ್ದು. ಯಾರು ಕಾಣಬಾರ್ದ್ರು? ಯಾರು ಕಾಣಬಾರ್ದು. ಭೂಕಂಪ ಬಂದು ಮನಿ ಅಲಗಾಡ್ತಿತ್ತಂತ. ಮನಿ ಮಂದಿ ಎಲ್ಲ ಹೊರಗೆ ಬಂದಿದ್ರಂತ. ಬರ್ಲಿಲ್ಲ ಆ ಹುಡುಗ ಹೊರಗ. ಯಾರು ಓದಲ್ಲ ನೀವು? ಡಾಕ್ಟರ್ BR ಅಂಬೇಡ್ಕರ್. ಎಲ್ಲರೂ ಬಂದು ಹೊರಗೆ ನಿಂತಿದ್ರು. ಅವನ್ ಪುಸ್ತಕದಾಗ ಮುಳುಗಿದ್ದಾರೆ. ದಟ್ ಈಸ್ ಕಾಲ್ಡ್ ತಲ್ಲೀನತ, ತನ್ಮಯತ. ಪುಸ್ತಕ ಇಟ್ಕೊಂಡಿರ್ತೀವಿ, ಬಾಜು ಮೊಬೈಲ್ ಇಟ್ಕೊಂಡಿರ್ತೀವಿ. ಅದಕ್ಕೆ ಟಪ್ ಅನ್ನೋದು ತಡ. ತಪ್ಪಂದ್ರೆ ಅದು ಮೆಸೇಜ್ ಸೌಂಡ್. ಟಪ್ಪು ಏನಂದ್ರೆ ಟೊಳಕು ಏನಾರ ಅಂತ ತಿಳ್ಕೊರಿ ನೀವು. ಮುಗಿತ್ ನೋಡ್ರಿ ಪುಸ್ತಕ. ಇತ್ತಾಗ ಏನ್ ಬಂದು ಹೋಗ್ತಾರ ನೋಡ್ರಿ. ಮೊಬೈಲ್ ನೋಡಕ್ ಅವಕಾಶ ಇದೆ. ಅವಕಾಶ. ಬಿ ಫೋಕಸ್ಡ್ ಆನ್ ಯುವರ್ ಟಾರ್ಗೆಟ್. ಅದೊಂದು ಬಿಟ್ಟು ನಿಮಗೆ ಬೇರೆ ಏನು ಕಾಣಬಾರ್ದು. ಇದಕ್ಕೆ ಒಂದು ರೆಕಾರ್ಡಿಂಗ್ ಸ್ಟಾರ್ಟ್ ಐತೆ. ಇದಕ್ಕೆ ಒಂದು ಕೆಟ್ಟ ಗುಣ ಇದೆ. ಇದಕ್ಕಂದ್ರೆ ಇವ್ರದ್ದು ತಿಳ್ಕೊಬಾರ್ದು. ಮೊಬೈಲ್ಗೆ ಇದು ಚಲೋನ ಕೆಟ್ಟ? ಅಫ್ಕೋರ್ಸ್ ಎರಡು ಸೈಡ್ ಇದ್ದೇ ಇರ್ತಾವ. ನನ್ನ ಪ್ರಕಾರ ಓದೋರ್ಗೆ ಇದ್ರದ್ದು ಬಹಳ ತೊಂದರೆ ಇದೆ. ನಿಮ್ಗೆ ಯಾರು ಹೇಳ್ತಿರ್ಬೇಕು ಆನ್ಲೈನಾಗ ಎಲ್ಲ ಬರ್ತೈತಿ ನೋಡ್ರಿ ಹಿಂಗೆ ಮಾಡ್ರಿ ಅಂತೆಲ್ಲ. ಮೋಸ್ಟ್ ಡೇಂಜರಸ್ ಥಿಂಗ್, ಮೋಸ್ಟ್ ಸ್ಟ್ಯಾಂಡರ್ಡ್ ಹರ್ಡಲ್ ಫಾರ್ ಎ ಸಕ್ಸಸರ್ ಏನಂದ್ರೆ, ಇದನ್ನ ಒಂದ್ಸರಿ ಓಪನ್ ಮಾಡಿದ್ರೆ, ಲಾಕ್ ತೆಗೆದ್ರೆ 20 minutes ಮಿನಿಮಮ್ ಅನ್ಲಾಕ್ ಮಾಡಕ್ ಬಿಡಲ್ಲ. ಎಕ್ಸ್ಪೀರಿಯನ್ಸ್ ಆಗೈತೆ ಇಲ್ಲ? ಮೊಬೈಲ್ ಇಲ್ಲದೆ ಇರೋರು ಯಾರಾದ್ರೂ ಇದ್ದೀರಾ? ಮೈ ಗಾಡ್, ನೀವು ವೈರಿನ ಜೊತೆಗೆ ಇಟ್ಕೊಂಡು ಧಾರವಾಡಕ್ಕೆ ಬಂದಿರಿ. ಧಾರವಾಡಕ್ಕೆ ಹೆಂಗ್ ಬಂದಿರಿ ನೀವು? ಕಾರ್ ಹಿಡಿದು ಎಳ್ಯಾಕೆ ಯಾರು ಬೇಕಲ್ಲ ಅವ್ರನ್ನ ಕರ್ಕೊಂಡು ಬಂದಿರಿ. ಇದ್ರದ್ದು ಹಿಂಗ ಆನ್ ಮಾಡಿದ ತಕ್ಷಣ ಲೈಟ್ ಬಂದ್ರೆ ಯಾವ ಕಲರ್ ಇದೆ? ಅದು ಬ್ಲೂ ಕಲರ್ ಇದೆ. ಆ ಬ್ಲೂ ಕಲರ್ ಲೈಟ್ ಒಂದು ಕೆಟ್ಟ ಗುಣ ಇದೆ. ಅದಕ್ಕೇನ್ ಗುಣ ಇದೆ ಅಂದ್ರೆ, ಹಿಂಗ ನಾವು ನೋಡಕ್ ಚಾಲು ಮಾಡ್ತೇವಲ್ಲ, ನಮ್ಮ ಒಳಗಡೆ ಒಂದು ಹಾರ್ಮೋನ್ ಇದೆ, ಮೆಲೋನಿನ್ ಅಂತಂದ್ರೆ ಹೆಸರು. ಹೇಳ್ಯಾರ. ಆ ಮೆಲನಿನ್ ಕೆಲಸ ಏನಂದ್ರೆ, ವೀರೇಶ ಸಾಕ್ ಬಿಡಪ್ಪ ಮಲ್ಕೋ ನಿದ್ದೆ ಬಂತು ಅಂತ ಹೇಳೋದು. ವೀರೇಶನ್ ಮೆಲೋನಿನ್ ಏನ್ ಮಾಡ್ತೈತಿ? ಸಾಕ್ ಬಿಡೋ ಮರೆ ಹೋಗಿ ಮಲ್ಕೋ ಅಂತ ಹೇಳ್ತೈತಿ. ಈ ಬ್ಲೂ ಲೈಟ್ ಏನ್ ಮಾಡ್ತೈತಿ? ಆ ಮೆಲೋನಿನ್ ಹೋಗಿ ಮಾತಾಡಾರ್ದಂಗ ಸುಮ್ಕೊಂಡಿರ್ತೈತಿ. ಅದಕ್ಕೆ ರಾತ್ರಿ 1:30 ಆಗ್ತೈತಿ. ಗಾಟ್ ಇಟ್? ಯು ಗಾಟ್ ಇಟ್? ಆ ಲೈಟ್
ಮೆಲನಿನ್ನ ಸೈಲೆಂಟ್ ಮಾಡೋದ್ರಿಂದ ನಿದ್ದೆ ಬಂದಿದ್ದು ಗೊತ್ತೇ ಆಗೋದಿಲ್ಲ. ನಮ್ಗೆ ತಿಕ್ಕೋತ ಕೂಡ್ತೀವಿ. ತಿಕ್ಕಿಂಗ್ ಇಸ್ ಎ ನ್ಯೂ ಡಿಸೀಸ್. ಮೊಬೈಲ್ ಹೆಂಗ್ ಬಳಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಮೊಬೈಲ್ ಹೆಂಗ್ ನೋಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಮೊಬೈಲ್ ಏನ್ ನೋಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇವರ ಶಿವಕೇರ ಅವ್ರ ಪುಸ್ತಕದಾಗಿದೆ ಎನರ್ಜಿ ಸಕ್ಕರ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ಯಾರ. ಎನರ್ಜಿ ಸಕ್ಕರ್ಸ್ ನಮ್ಮ ಶಕ್ತಿಯನ್ನ ಹೀರುವಂತಹ ಸಂಗತಿಗಳು. ಡಿಜಿಟಲ್ ಡಿಸ್ಟ್ರಾಕ್ಷನ್, ಆನ್ಲೈನ್ ಸೈಬರ್ ಡಿಸ್ಟ್ರಾಕ್ಷನ್, ಡಿಜಿಟಲ್ ಡೈವರ್ಷನ್, ಆನ್ಲೈನ್ ಉಪದ್ರವಿ. ಶಬ್ದ ಹೆಂಗ್ ಬಳಸ್ಯಾರ ನೋಡ್ರಿ ಶಿವಕೇರ ಅವರು. ಡಿಜಿಟಲ್ ಡಿಸ್ಟ್ರಾಕ್ಷನ್, ನಮ್ಮ ಕನಸುಗಳನ್ನೆಲ್ಲ ಸುಟ್ಟು ಬೂದಿ ಮಾಡೋ ಶಕ್ತಿ ನಮ್ಮ ಮೊಬೈಲ್ ಇದೆ. ಸೊ ಥಿಂಕ್ ಆಫ್ ಯುವರ್ ಮೊಬೈಲ್. ಅಟ್ ಲೀಸ್ಟ್ ನೀವು ಎಕ್ಸಾಮ್ ಆಗೋ ಮಟ್ಟ ಅದನ್ನ ರೀಚಾರ್ಜ್ ಮಾಡಬೇಡ್ರಿ. ಚಲೋ ಹೇಳಕತ್ತಿರೋದು ಅನಿಸ್ತಾರ? ಟೈಮ್ ಪಾಸ್ ಮಾಡಕ್ ಇರೋದು ಅದು ಒಂದು ಅನಿಸ್ತಾ ಇದೆಯಾ? ಇಟ್ ಈಸ್ ಎನರ್ಜಿ ಸಕ್ಕರ್. ನೀವು ಬೇಕಾದ್ರೆ ಆತ್ಮಸಾಕ್ಷಿಯಿಂದ ತಪಾಸ್ ಮಾಡಿ ನೋಡ್ಕೊಳ್ಳಿ. ನಿಮ್ ಕಣ್ಣಿಗೆ ಅದು ತೊಂದರೆ ಕೊಡ್ತಾ ಇದೆ, ನಿಮ್ ಮನಸ್ಥಿತಿಗೆ ಅದು ಉದ್ವೇಗ. ಏನ್ರಿ ಪ್ರಪಂಚದಾಗಿರೋ ಗಲೀಜೆಲ್ಲ ತನ್ನ ಮೊಬೈಲ್ನ ತುಂಬ. ನನ್ನೇನಾರ ಮೊಬೈಲ್ ಕಂಪ್ನಿ ಓನರ್ ಮಾಡಿದ್ರ ನಾ ಬೇರೆನ ಹಾಕ್ತಿದ್ದೆ ಅದ್ರಾಗೆಲ್ಲ. ಒಂದು ಅದಕ್ಕೂ ಇದು ಇಷ್ಟು ಶಾಣೆ ಐತ್ಲ, ಇದು AI. ಇವಂಗ್ ಏನ್ ಬೇಕಂತ ಅದಕ್ಕೆ ಗೊತ್ತಾಗತ್ತೆ. ಒಮ್ಮೆ ನೀವು ನೋಡ್ಬಿಡ್ರಿ, ಕಾಯಂ ಅವ ಬರ್ತಿರ್ತಾವ ಮೆಸೇಜ್. ರೈಟ್ ಆರ್ ರಾಂಗ್? ಮತ್ತೆ ಅದನ್ನ ಯಾಕೆ ಬಳಸ್ಬೇಕು ನಾವು? ಮೊಬೈಲ್ ನೋಡಿದಷ್ಟು ಪುಸ್ತಕ ನೋಡಿದ್ರೆ ಊರಾಗ ಎಲ್ಲಕ್ಕಿಂತ ಮೊದಲು ಜಾಬ್ ನಮಗ ಸಿಗ್ತಿತ್ತು ಅಲ್ಲ. ಸೊ ನೀವೆಲ್ಲ ತಿಳಿದವರದಿರಿ, ವಯಸ್ಸಿನಾಗ ಎಷ್ಟೋ ವರ್ಷಗಳು ದಾಟಿ ಬಂದಿರಿ, ಕಲಿತವರದಿರಿ. ಇವೆಲ್ಲ ತುಂಬಾ ಸಣ್ಣ ಸಣ್ಣ ವಿಷಯಗಳು. ಇದೇನು ದೊಡ್ಡ ಫಿಲಾಸಫಿ ಅಲ್ಲ, ಬಟ್ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ದೊಡ್ಡ ಪರಿಣಾಮವನ್ನ ಬೀರ್ತಾವ. ಅದಕ್ಕೆ ಪ್ರಯತ್ನ ಬಿಡಬೇಡ್ರಿ. ಶುದ್ಧಾಂತಕರಣದಿಂದ ಟಾರ್ಗೆಟ್ ಕಡೆ ಲಕ್ಷ್ಯ ಮಾಡ್ರಿ. ಪ್ರತಿ ಕ್ಷಣ, ಪ್ರತಿ ಗಳಿಗೆ, ಪ್ರತಿ ನಿಮಿಷ ನಿಮ್ಮದು ಅಂತ ಬರೆದಿಟ್ಕೊಳ್ರಿ. ಮತ್ತು ಬಾಕಿ ತಯಾರಿ ಮಾಡ್ರಿ. ಓದ್ಬೇಕು. ಓದೋದ್ ಬಿಟ್ಟು ನಿಮ್ಗೆ ಏನೋ ಉದ್ಯೋಗ ಇಲ್ಲಿ. ಎಷ್ಟು ಓದ್ಬೇಕಂದ್ರೆ ಪುಸ್ತಕ ಒಂದ್ ಫೈನ್ ಡೇ ನಿಮ್ ಜೊತೆ ಮಾತಾಡ್ಬೇಕು. ಅದು ನಿಮ್ ಜೊತೆ ಮಾತಾಡಕ್ ಚಾಲೂ ಮಾಡ್ಬೇಕು. ಬುಕ್ ಮಾತಾಡ್ತದ ಬುಕ್. ಯಾವಾಗ ಪುಸ್ತಕ ಜೊತೆ ಮಾತಾಡಿರಿ. ಕನಸ್ನ್ಯಾಗ ಕ್ವೆಶನ್ಸ್ ಆನ್ಸರ್ಸ್ ಬರ್ಬೇಕು ನೋಡ್ರ. ರಿಯಲ್ ಸ್ಟೂಡೆಂಟ್ ಲಕ್ಷಣ. ಕೆಲವು ಕ್ವಶನ್ ಅಷ್ಟ ಬರ್ತಿರ್ತಾವ, ಹಂಗಲ್ಲ. ಕನಸಿನ್ಯಾಗನು ಪ್ರಶ್ನೆಗಳು, ಉತ್ತರಗಳು ಬರ್ಬೇಕು. ಓದಿದ್ದೆಲ್ಲ ಮನನ ಆಗ್ಬೇಕು. ಮಲ್ಕೊಂಡ ಮೇಲೆ ಆನಂದ ಪಡ್ಬೇಕು, ಸಂಭ್ರಮಿಸ್ಬೇಕಮ್ಮ. ಪ್ರಿಪರೇಷನ್ ಸೆಲೆಬ್ರೇಟ್ ಮಾಡ್ಬೇಕು. ಹಂಗ ನೀವೆಲ್ಲ ಮಾಡಿ, ತಯಾರಿ ಮಾಡಿ ಅನ್ನೋ ಮಾತುಗಳನ್ನ ಹೇಳ್ತಾ, ಯಾವುದು ನಿಮ್ಗೆ ತೊಂದರೆ ಕೊಡುತ್ತೆ ಅದನ್ನ ದೂರ ಇಡ್ರಿ. ಯಾವುದು ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅದನ್ನ ಸಮೀಪ ಇಟ್ಕೊಳ್ರಿ. ಆರೋಗ್ಯ, ಆಹಾರದ ಕಡೆ ಕಾಳಜಿ ಮಾಡ್ರಿ. ಯಾವಾಗ ಬೇಜಾರಾಕೈತಿ ಅವ್ವ ಅಪ್ಪ ನೆನಪು ಮಾಡ್ಕೊರಿ. ಯಾವಾಗ ಖುಷಿ ಆಗ್ತೈತಿ ಅವ್ವ ಅಪ್ಪ ನೆನಪು ಮಾಡ್ಕೊಂಡು ಹೆಚ್ಚು ಓದ್ರಿ. ಬೇಜಾರಾಯ್ತು ಅಂದ್ರೆ 2 ನಿಮಿಷ ಪುಸ್ತಕ ಬಂದ್ ಮಾಡ್ರಿ, ಮತ್ತೆ ಅವ್ವ ಅಪ್ಪ ನೆನಪು ಮಾಡ್ಕೊಡ್ರಿ, ಪುಸ್ತಕ ಓಪನ್ ಮಾಡಿ. ಎಷ್ಟು ಓದಿದ್ರು ಕಡಿಮೆ. ನಾ ಹೇಳಿರೋದು ಬರೀ 5 ತಾಸು. ಎಷ್ಟು ಓದಿದ್ರು ಕಡಿಮೆ. ನಿಮ್ಮ ಅವ್ವ ಅಪ್ಪ ನೀವು ಏನಾರ ಒಂದು ಕೊಡೋದಿಲ್ಲ. ಏನು ಚಿಲ್ಲರ್ 3,000 2,000 ವಸ್ತು ತಗೊಂಡು ಕೊಡ್ಬೇಡಿ. ಲೈಫ್ ಟೈಮ್ ನಿಮ್ ಊರ್ ಹಿಸ್ಟ್ರಿಯಾಗ ಯಾರು ಕೊಟ್ಟಿರ್ಬಲ್ಲ ಅಂತ ಒಂದು ಕೊಡಿ. ನಿಮ್ ಊರಾಗ, ನಿಮ್ ತಾಲೂಕ್ನ್ಯಾಗ ಅಂತದ್ ಗಿಫ್ಟ್ ಯಾರು ಕೊಟ್ಟಿರ್ಬಾರ್ದು. ಅಂತದ್ ಫಸ್ಟ್ ಟೈಮ್ ನಿಮ್ದು ಆಫೀಸ್ನ್ಯಾಗ ಚೇರ್ನ್ಯಾಗ ಹೋಗಿ ನಿಮ್ಮ ಅವ್ವ ಅಪ್ಪನ ಕೂಡಿಸಿ ಒಂದು ಫೋಟೋ ಹೊಡ್ರಿ. ಊರಾಗೆಲ್ಲ ವೈರಲ್ ಆಗ್ತಿತ್ತು. ಅವಾಗ ಓಪನ್ ಮಾಡ್ರಿ ವಾಟ್ಸಪ್ ಟು ಶೇರ್ ಯುವರ್ ಪ್ರೌಡ್ ಮೂಮೆಂಟ್. ನನ್ನ ಫ್ರೆಂಡ್ ಒಬ್ರು ಮಹೇಶ್ ಪೋದ್ದಾರ್ ಅಂತ ಹೇಳಿ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು. ಬಡವರು ಮೊದಲು. ಅವರಪ್ಪ ಹಾಲು ಹಳ್ಳಿಗಳೆಲ್ಲ. ಎನಿಬಡಿ ಇಸ್ ದೇರ್ ಫ್ರಮ್ ರಾಯಭಾಗ್? ಅವರು ಅಳಗಡಿ, ಕಂಕನವಾಡಿ, ದಿಗ್ಗೆವಾಡಿ ಅವರು. ಮಹೇಶ್ ಪೋದ್ದಾರ್ ಅಲ್ಲ, ದಿಗ್ಗೆವಾಡಿ, ನಸ್ಲಾಪುರ, ಸವದತ್ತಿ, ಬಾವನ್ ಸವದತ್ತಿ, ದಿಗ್ಗೆವಾಡಿ. ಅವರು ಬೀಯಿಂಗ್ ಎಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಜಾಬ್ ಮಾಡ್ಕೋತ ಒಂದು ಚಾಲೆಂಜ್ ಮಾಡಿದ್ರು. ಅವ್ರು ಏನಂದ್ರೆ, ನನ್ನ ಊರಿಗೆ ನಾನು
ಎರಡೇ ಸನ್ನಿವೇಶಗಳಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 1, ಗವರ್ನಮೆಂಟ್ ರೆಡ್ ಲೈಟ್ ಕಾರ್ ಅಥವಾ ಗವರ್ನಮೆಂಟ್ ರೆಡ್ ಲೈಟ್ ಆಂಬುಲೆನ್ಸ್. ಏನ್ ಚಲಾರೋ ಹೆಣ ಆಗಿ ಅಂತ. ನಾವು ಹಿ ಈಸ್ ವರ್ಕಿಂಗ್ ಎಸ್ ಎ ಜಿಲ್ಲಾ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಅಂದ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ. ಯಾವ್ದು ಅಸಾಧ್ಯ ಅನ್ನೋದು ಯಾವುದೇ ಇಲ್ಲ ನೋಡ್ರಪ್ಪ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಜಗತ್ತಿನ ಸಾಧಕರು ಎಲ್ಲರದು ಜೀವನ ಚರಿತ್ರೆ ಪುಟ ತೆಗೆದು ನೋಡ್ರಿ, ಫಸ್ಟ್ ಪೇಜ್ ಸ್ಟಾರ್ಟ್ಸ್ ವಿತ್ ಒಬ್ಬ ಬಡವ ಇದ್ದ, ಊಟ ಕಣ್ಣಿರ್ಲಿಲ್ಲ, ಹಾಕೊಳ್ಳೋಕೆ ಬಟ್ಟೆ ಇರ್ಲಿಲ್ಲ, ಹಿಂಗ ಸ್ಟಾರ್ಟ್ ಆಗ್ತೈತಿ. ಅಂಥವ್ ಹಿಸ್ಟ್ರಿಯಾಗಿ ಬಂದಾನ ಅಂದ್ಮೇಲೆ ಇಂಥವ್ ಯಾಕೆ ಹಿಸ್ಟ್ರಿಯಾಗಿ ಬರ್ಬಾರ್ದು? ಮನಿ ಇರ್ಲಿಲ್ಲ, ಅಪ್ಪ ಅಮ್ಮ ಬಡವರು ಇದ್ರು, ಊಟ ಕಣ್ಣಿರ್ಲಿಲ್ಲ, ಯಾರ್ದಾರ ಓದ್ರಿ ನೀವು ಅಂಬಾನಿದರ ತಗೋರಿ, ಅದಾನಿದರ ತಗೋರಿ, ತೆಂಡೂಲ್ಕರ್ದರ ತಗೋರಿ, ಅಮಿತಾಬ್ ಬಚ್ಚನ್ದರ ತಗೋರಿ, ಧೋನಿದರ ತಗೋರಿ, ಕೊಹ್ಲಿದರ ತಗೋರಿ. Their first pages of life history starts with tragedies. ಅದಕ್ಕೆ ಚೆನ್ನಾಗಿ ಪ್ರಯತ್ನ ಮಾಡಿ. ನಾನು ಹೇಳಿದ 3-4 ಅಂಶಗಳು. ಒಂದು, ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಸ್ಟಾಪ್ ಹುಡುಗಾಟ. ಅಂದ್ರೆ ಅತಿ ಮುಖ್ಯವಾದದ್ದನ್ನ ಅಮುಖ್ಯವಾದದ್ದಕ್ಕೆ ಬಲಿ ಕೊಡಬೇಡಿ. ಒಮ್ಮೆ ನಿಮ್ಮ ಮನಸ್ಸಿನಾಗ ಉದ್ವೇಗ ಬಂತು, ಒಮ್ಮೆ ನೀವು ಡಿಸ್ಟರ್ಬ್ ಆದ್ರಿ ಮೆಂಟಲಿ, ಸೈಕಾಲಜಿಕಲಿ, ಇಡೀ ದಿನ ನಿಮಗದು. ಒಂದು ನಿಯಮ ಹೇಳಿ, ಎದ್ದ ತಕ್ಷಣ ಮೊಟ್ಟ ಮೊದಲು, ಮಲಗುವಾಗ ಕೊಟ್ಟ ಕೊನೆಗೆ, ಒಟ್ಟಿನಲ್ಲಿ 1 ದಿನ ಫೋನ್ ನೋಡುವುದಿಲ್ಲ ಅಂತ ಒಂದು ಪ್ರಮಾಣ ಮಾಡ್ರಿ ಸಾಕು. ನೀವು ನಿಮ್ ಪಾಡಿ ಮಾಡ್ಕೊಡ್ರಿ. ಮನೆಗೆ ಹೋದ್ಮೇಲೆ ನೋಡ್ರಿ ಬೇಕಾದ್ರೆ ನಿಮ್ಗೆ ಹೆಂಗ್ ಓದಕ್ ಮನ್ಸು ಬರ್ತೈತೆ ಅಂತ. ಚೆನ್ನಾಗಿದೆ ಹೇಳಿದ್ದು. ಎದ್ದ ತಕ್ಷಣ ಮೊಟ್ಟ ಮೊದಲು, ಮಲಗುವಾಗ ಕೊಟ್ಟ ಕೊನೆಗೆ, ಒಟ್ಟಿನಲ್ಲಿ ನಾನು ಮೊಬೈಲ್ ನೋಡುವುದಿಲ್ಲ. ಅಲಾರಾಮ 5 ದಿನ ನಿನಗೆ ಬೇಕಾಗಿದ್ದ ಟೈಮ್ ಹೇಳಿ ಮಲ್ಕೋ. ನಿನಗೆ ಎಚ್ಚರ ಆಗಲಿಲ್ಲ ಅಂದ್ರೆ ಸಂಪೂರ್ಣ ಆಯುಷ್ಯ ಪೂರ್ತಿ ನೀನ್ ಸೇವೆ ಮಾಡ್ತೀನಿ. 20 ವರ್ಷ ಆಯ್ತು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ. 1 ದಿನ ಗವರ್ಮೆಂಟ್ ಸರ್ವೆಂಟ್ ಆಗಿ 1 ದಿನ ಅಲಾರಾಮ್ ಇಟ್ಕೊಳ್ಳಲ್ಲ. 18 ವರ್ಷ ಸ್ಟೂಡೆಂಟ್ ಇದ್ದಾಗ ಅಲಾರಾಮ್ಗಿಂತ ಮೊದಲು ನನಗೆ ಎಚ್ಚರ ಆಗ್ತಿತ್ತು. ಯಾಕಂದ್ರೆ ಇನ್ನರ್ ಅಲಾರಾಮ್ ಇಸ್ ಆಲ್ರೆಡಿ ಸೆಟ್. ಎಲ್ಲಿ ಅಲಾರಾಮ್ ಈಗ ಬಂದವಪ್ಪಿ, ಅಲಾರಾಮ್ ಎಲ್ಲ ಅವೆಲ್ಲ ಈಗ ಬಂದವ. ನೋಡ್ಬೇಡ, ಅಲಾರಾಮ್ ಆಫ್ ಮಾಡು, ನೋಡ್ತೀಯ ಯಾಕ. So avoid these things. Be careful, be confident, be positive. ಇನ್ನೇನು ಹೇಳೋದಿದೆ, ನೀವೆಲ್ಲ ತಿಳಿದವ್ರು ಇದ್ದೀರಿ, ನೀವೇನು ಸಣ್ಣ ಮಕ್ಕಳಲ್ಲ. ತಪ್ಪು ಯಾವುದು ಸರಿ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ತಪ್ಪು ಯಾವುದು ಅಂತ ಗೊತ್ತಾಗುತ್ತೋ ಅದನ್ನ ಯಾವ ಕಾರಣಕ್ಕೂ ಮಾಡಬೇಡಿ. ಸರಿ ಯಾವುದು ಅಂತ ಗೊತ್ತಾಗುತ್ತೋ ಅದನ್ನ ಯಾವ ಕಾರಣಕ್ಕೂ ಬಿಡಬೇಡಿ. ಒಳ್ಳೇದಾಗಲಿ, ಖುಷಿ ಆಯ್ತು. ನಾನು ಬೇರೆ ಕೆಲಸಕ್ಕೆ ಬೆಂಗಳೂರಿಗೆ ಹೊರಟಿದ್ದೆ. ಸರ್ ಸ್ವಲ್ಪ ಪರಿಚಯ ನನಗೆ. ಹಿಂಗೆ ಹೋಗುವಾಗ ಒಂದು ಭಾಷಣ ಮಾಡಿ ಹೋಗೋದು ಒಂದು ರೂಢಿ, ಅದಕ್ಕೆ ಬಂದೆ. ಚಲೋ ಆಯ್ತು, ನಿಮ್ಮನ್ನೆಲ್ಲ ನೋಡಿ ಪರಿಚಯ ಆಯ್ತು, ಖುಷಿ ಆಯ್ತು. ಚಿಕ್ಕೋಡಿಯವ್ರು ಯಾರದಿರಿ? ಅವರು ಜೋಡ್ಕೊಳ್ಳಿ.